Very good morning. Voice clear idella one time check ಮಾಡ್ಕೊಳ್ಳಿ. Very good morning. Voice clear idella one time check ಮಾಡಿ please. Very good morning. Voice clear idella? Okay, right. I think yesterday we were discussing about the syllabus, right? ನಿನ್ನೆ ಸ್ವಲ್ಪ syllabus discussion ಮಾಡಿದ್ವಿ. We have to go for the next chapter. Very important for your examination. Exams ಅಲ್ಲಿ already questions ಬಹಳ ಸಲ ರಿಪೀಟ್ ಆಗಿವೆ ಈ ಚಾಪ್ಟರ್ ಮೇಲೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಇಟ್ಸ್ ಮೈ ಕಾಮನ್ ಅಬ್ಸರ್ವೇಷನ್. Since from 2020 to 20, each exam at least we have one question on nuclear energy. 2020 ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲಿ ಒಂದು ಕ್ವಶನ್ ಅಣು ಶಕ್ತಿ ಮೇಲಿದೆ. ವಿ ಹ್ಯಾವ್ ಅಟ್ ಲೀಸ್ಟ್ ಒನ್ ಕ್ವಶನ್ ಆನ್ ನ್ಯೂಕ್ಲಿಯರ್ ಎನರ್ಜಿ ಬಿಕಾಸ್ ವಿ ನೋ ದಟ್ ಯಾವುದೇ ವರ್ಷ ನೀವು ಎಕ್ಸಾಮ್ ಬರ್ತಿರ್ಬೇಕಾದ್ರೆ 25 ವರ್ಷ 50 ಇಯರ್ಸ್ 75 ಇಯರ್ಸ್ ಈ ತರ ಕೌಂಟ್ ಇದ್ರೆ ನೋಡ್ಕೊಡ್ರಿ ಅಂತ ಹೇಳಿದೆ ನಾನು. ಬಿಕಾಸ್ ಸಿನ್ಸ್ ಫ್ರಮ್ 2020 ಎವ್ರಿ ಎಕ್ಸಾಮ್ ಇನ್ಕ್ಲೂಡಿಂಗ್ UPSC ವಿ ಹ್ಯಾಡ್ ಎ ಕ್ವಶನ್ ಆನ್ ನ್ಯೂಕ್ಲಿಯರ್ ಎನರ್ಜಿ, ಅಣು ಶಕ್ತಿ ಅಂತ ಹೇಳ್ತಾರೆ. ಅಣು ಶಕ್ತಿ ಐ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್. ಐ ಥಿಂಕ್ that is national parks. Okay, national parks ಬಂದಾಗ ಒಂದು ಪಾಯಿಂಟ್ ಹೇಳಿದೆ, ನೆನಪಿದೆ ಅನ್ಕೊಂತೇನೆ. ನ್ಯಾಷನಲ್ ಪಾರ್ಕ್ಸ್ ಬಂದಾಗ ನೋಡ್ಕೊಂಡು, ನ್ಯಾಷನಲ್ ಪಾರ್ಕ್ಸ್ ಬಂದಾಗ ಐ ಸೆಡ್ ಓಕೆ ತುಮಲಪಲ್ಲಿ ಅಂತ ಒಂದು ಪಾಯಿಂಟ್ ಹೇಳಿದೆ. ತುಮಲಪಲ್ಲಿ ಅಂತ ಒಂದು ಪಾಯಿಂಟ್. ಇಸ್ ಇಟ್ ಐ ಸೆಡ್ ಅಬೌಟ್ ತುಮಲಪಲ್ಲಿ? ಆಂಧ್ರ ಪ್ರದೇಶ್? ಇಸ್ ಇಟ್ ಐ ಸೆಡ್ ರಿಗಾರ್ಡಿಂಗ್ ತುಮಲಪಲ್ಲಿ ಆಂಧ್ರ ಪ್ರದೇಶ್? Is it I said regarding Tumalapalli, Andhra Pradesh? ಹೇಳಿದ್ನಾ? ತುಮಲಪಲ್ಲಿ ಆಂಧ್ರ ಪ್ರದೇಶ್ ಬಗ್ಗೆ ಹೇಳಿದ್ನಾ? Is it I said? Yes or no? ತುಮಲಪಲ್ಲಿ ಬಗ್ಗೆ ಹೇಳಿದ್ನಲ್ಲ? ಬಿಕಾಸ್ ಪ್ರಸ್ತುತ ಭಾರತದ ಅತಿ ದೊಡ್ಡ ಯುರೇನಿಯಂ ನಿಕ್ಷೇಪ ತುಮಲಪಲ್ಲಿ ಆಂಧ್ರ ಪ್ರದೇಶದಲ್ಲಿ ಸಿಕ್ಕಿದೆ. ಆಂಧ್ರ ಪ್ರದೇಶ ಸಿಕ್ಕಿದೆ. ನೋ ಒನ್. ಓಕೆ, ನೋ. Okay, don't worry, each chapter because I am going to link little bit politics here. ಯಾಕಂದ್ರೆ ಬಿಜೆಪಿ ಸರ್ಕಾರ ಆಂಧ್ರ ಪ್ರದೇಶದಲ್ಲಿ ಓಕೆ ದಟ್ ಇಸ್ ಪವನ್ ಕಲ್ಯಾಣ್ ಪಾರ್ಟಿಗೆ ಯಾಕೆ ಸಪೋರ್ಟ್ ಮಾಡಾದತ್ತೆ ಅನ್ನೋದು ಇಲ್ಲಿ ಭಾರಿ ಚಂದ ಸಿಗತ್ತೆ ನಿಮಗೆ. ಅದೇ ಟೈಪ್ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ ಯಾಕೆ ಫೋಕಸ್ ಮಾಡತ್ತೆ ಅನ್ನೋ ವಿ ಹ್ಯಾವ್ ಟು ಡಿಸ್ಕಸ್ ವೇರ್ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಅಂದ್ರೆ ಕೇಂದ್ರ ಸರ್ಕಾರ ಬಿಕಾಸ್ ಐ ಸೆಡ್ ಅರ್ಲಿಯರ್ ಇಟ್ ಸೆಲ್ಫ್ ಏನ್ ಗೊತ್ತ್ರಿ, ಕೇಂದ್ರ ಸರ್ಕಾರ ಯಾಕಂದ್ರೆ ಭೂಮಿ ಬರೋದು ರಾಜ್ಯ ಪಟ್ಟಿಯಲ್ಲಿ ಅಂದಾಗ ಕೇಂದ್ರ ಸರ್ಕಾರ ಎಲ್ಲೇ ಗಣಿಗಾರಿಕೆ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರ ಭೂಮಿಯನ್ನು ವಶಪಡಿಸ್ಕೊಳ್ಬೇಕ್ರಿ. ಮೀನ್ಸ್ ಇಫ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಟು ಗೋ ಫಾರ್ ಸರ್ಟನ್ ಮೈನಿಂಗ್ ಆಫ್ ಎ ಮಿನರಲ್ಸ್, ದ ಸೆಂಟ್ರಲ್ ನೀಡ್ ಟು ಹ್ಯಾವ್ ಅ ಲ್ಯಾಂಡ್ ರೈಟ್, ಬಟ್ ಲ್ಯಾಂಡ್ ಕಮ್ಸ್ ಇನ್ ಅ ಸ್ಟೇಟ್ ಲಿಸ್ಟ್ ವೇರ್ ದ ಸ್ಟೇಟ್ ಹ್ಯಾಸ್ ಟು ಕೋಆಪರೇಟ್ ರೈಟ್. ಹೀಗಾಗಿ ಬಿಜೆಪಿ ಸರ್ಕಾರ ಕೇಂದ್ರದ್ದು ಆಂಧ್ರ ಪ್ರದೇಶದಲ್ಲಿ ಜನಸೇನಾ ಪಾರ್ಟಿ LPQN17. ಐ ಡೋಂಟ್ ನೋ ವಾಟ್ ಇಸ್ ದ ಕೋಡ್ ಅದೇನ್ ಗೊತ್ತಾಗಲಿಲ್ಲ ಅಂಬಿಕ್ ಅವ್ರಿಗೆ. ಸೊ ಆಂಧ್ರ ಪ್ರದೇಶದಲ್ಲಿ ಹೊಸ ಪಾರ್ಟಿಗೆ ಯಾಕೆ ಸಪೋರ್ಟ್ ಮಾಡತ್ರಿ? ಮಂಡ್ಯದ ಅಂದ್ರೆ ಕರ್ನಾಟಕದ ಮಂಡ್ಯ ಕಾನ್ಸ್ಟಿಟ್ಯೂನ್ಸಿಗೆ ಬಿಜೆಪಿ ಸಪೋರ್ಟ್ ಮಾಡತ್ತದೆ. ಐ ವಿಲ್ ನಾಟ್ ರೆಗ್ಯುಲರ್ಲಿ ಇನ್ ಲೈವ್ ಕ್ಲಾಸಸ್ ಎನಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಶ್ರೀನಗರ್ ಇಲ್ಲರಿ, ನಾನೇ ಸಾರಿ ಫಾರ್ ಮೈ ಡಿಲೇ. ನಾನೇ ಲೇಟ್ ಆಗಿ ಬಂದಿನಿ, 2 minutes ನಾನೇ ಲೇಟ್ ಆಗಿ ಬಂದಿನಿ. ಡೋಂಟ್ ವರಿ, ಈಗೇ ಸ್ಟಾರ್ಟ್ ಆಗಿದ್ರಿ ಕ್ಲಾಸು. ಓಕೆ,
ಡೋಂಟ್ ವರಿ, ಈ ಚಾಪ್ಟರ್ ಅಲ್ಲಿ ಇಟ್ ಇಸ್ ರಿಲೆವೆಂಟ್ ಫಾರ್ ಮೈ ಡಿಸ್ಕಷನ್. ಲಿಟಲ್ ಬಿಟ್ ನಾವು ಪೊಲಿಟಿಕ್ಸ್ ಸೇರ್ಬೇಕಾದ್ವಿ. ದ ಸೆಂಟ್ರಲ್ ಗವರ್ಮೆಂಟ್ ಆಲ್ವೇಸ್ ಫೋಕಸ್ ಆನ್ ಸರ್ಟನ್ ಸ್ಟೇಟ್ ವೇರ್ ದ ಸ್ಟೇಟ್ ಹ್ಯಾವ್ ಅ ಮಿನರಲ್ಸ್. ಅಂದ್ರೆ ಕೇಂದ್ರ ಸರ್ಕಾರ ಸ್ವಲ್ಪ ರಾಜ್ಯಗಳ ಕಡೆ ಫೋಕಸ್ ಮಾಡೋದೈತೆ ಅಂದಾಗ, ಯಾಕೆಂದ್ರೆ ಅಲ್ಲಿ ಏನೋ ಖನಿಜ ಸಿಕ್ಕಿರ್ಬೇಕ್ರಿ. ಸೊ ದ್ಯಾಟ್ಸ್ ಬಿಕಾಸ್ ನ್ಯಾಷನಲ್ ಪಾರ್ಕ್ ಬಂದಾಗ ನಿಮ್ ಜೊತೆ ಡಿಸ್ಕಷನ್ ಮಾಡಿದೇನ್ರಿ, ಒಮ್ಮೆ ರಾಷ್ಟ್ರೀಯ ಉದ್ಯಾನ ನ್ಯಾಷನಲ್ ಪಾರ್ಕ್ ಅಥವಾ ಕೋರ್ ವಲಯ ಅಂತ ಘೋಷಿಸಲಾದ್ರೆ ಆ ಪ್ರದೇಶದಲ್ಲಿ we can't do any activities including mining, including tourism, including human habitat ಅಂತ ಹೇಳಿದ್ದೇನೆ. ಅಂದ್ರೆ ರಾಜ್ಯ ಸರ್ಕಾರವು ಒಂದು ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನ ಅಥವಾ ಕೋರ್ ವಲಯ ಅಂತ ಘೋಷಣೆ ಮಾಡಿದರೆ ಅಲ್ಲಿ ಏನ್ ಗೊತ್ತ್ರಿ, we cannot do any activities, right? that's why ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಹೇಳಿದ್ರೆ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ವಿತ್ ನ್ಯೂಕ್ಲಿಯರ್ ಎನರ್ಜಿ. 2020 ಪ್ರತಿ ಎಕ್ಸಾಮ್ಸ್ ಅಲ್ಲಿ, ಯಾಕಂದ್ರೆ 75 years ಹಿರೋಶಿಮಾ ನಾಗಾಸಾಕಿ ಆಗಿ ಇನ್ಸಿಡೆಂಟ್ 75 years ಆಗಿತ್ರಿ. So that's why each and every exam since from 2020, every time we had a one question on nuclear energy. But this chapter, how example I want to cover. So please note down the syllabus. That is, I think, 5th chapter. See, always remember one thing. Now all syllabus kadimi barstandri, but already you have experience, right, in a environment athu GK dal already you guys have experience, right? Now syllabus as a self barstandi, but barta we have to decode lots of the topics. That's the 5th chapter, that is ನ್ಯೂಕ್ಲಿಯರ್ ಟೆಕ್ನಾಲಜಿ. ಅಂದ್ರೆ ಪರಮಾಣು ತಂತ್ರಜ್ಞಾನ ರೀ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ ಎಕ್ಸಾಮಿನೇಷನ್. ದಟ್ ಇಸ್ ನ್ಯೂಕ್ಲಿಯರ್ ಎನರ್ಜಿ ರೀ. ನ್ಯೂಕ್ಲಿಯರ್ ಎನರ್ಜಿ ಚಾಪ್ಟರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ವೆರಿ ಇಂಪಾರ್ಟೆಂಟ್ ರೀ. ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಸಮ್ ಬೇಸಿಕ್ಸ್ ಅಂಡ್ ಸಮ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಅಂದ್ರೆ ಈ ಚಾಪ್ಟರ್ ಸ್ವಲ್ಪ ಬೇಸಿಕ್ಸ್ ಮೇಲೆ ಕೇಳ್ತಾನ್ರಿ, ಯಾಕಂದ್ರ ಐ ಥಿಂಕ್ 2020 ಅಲ್ಲಿ PSI ದಲ್ಲಿ ಕೇಳಿ ನೋಡ್ರಿ. ಓಕೆ, ಅಣುಸ್ಥಾವರದಲ್ಲಿ ಅಥವಾ ರಿಯಾಕ್ಟರ್ ಗಳಲ್ಲಿ ಮಾಡರೇಟ್ ನ ಕೆಲಸವೇನು ಅಂತ ಕೇಳಿದ್ರಿ. ವಿ ಹ್ಯಾಡ್ ಎ ಕ್ವಶನ್ ಬೈ ಸೇಯಿಂಗ್ ದಟ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಮಾಡರೇಟ್ ಇನ್ ಅ ನ್ಯೂಕ್ಲಿಯರ್ ರಿಯಾಕ್ಟರ್. ಎಷ್ಟೋ ಎಕ್ಸಾಮ್ಸ್ ಅಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮತ್ತು ಸ್ಟೇಟ್ಸ್ ನ ಮ್ಯಾಚ್ ದ ಫಾಲೋಯಿಂಗ್ ಕೇಳಿ. We'll discuss all the nuclear plant and FDA 2021 conducted by KPSC only, right? ಅದರಲ್ಲಿ 2 ಕ್ವಶನ್ ಇದೆ. ಒಂದು ಬರಾಕ್ ಅಣುಸ್ಥಾವರ ಬಗ್ಗೆ ಕ್ವಶನ್ ಇತ್ರಿ, ಅಂಡ್ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ಯೂಸ್ಡ್ ಆಸ್ ಅ ಮಾಡರೇಟರ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕೇಳಿದಾರೆ. ಅದೇ UPSC 2023 ಪೇಪರ್ ತೆಗೆದು ನೋಡ್ಕೊಡಿ, ವೈ ವಿ ಯೂಸ್ ಯುರೇನಿಯಂ 235 ಐಸೋಟೋಪ್ ಆಸ್ ಅ ಫ್ಯೂಲ್, ಅದಕ್ಕೂ ಕ್ವಶನ್ ಕೇಳಿದಾರೆ. ಸೊ that's why sometimes ಬೇಸಿಕ್ಸ್ ಮೇಲೆ ಕೇಳ್ತಾನೆ, sometimes ಸ್ಟಾಟಿಕ್ ಮೇಲೆ ಕೇಳ್ತಾನೆ, sometimes international agreements on nuclear energy, because ಅಣು ಶಕ್ತಿ ಒಂದು ಶುದ್ಧ ಶಕ್ತಿ ಅಂತ ಹೇಳ್ತಾರೆ. if we are going to use in a right way, means nuclear energy is a clean form of energy if we are going to use in a right way, that is electricity generation. ಅದೇ ನೀವು ಏನಾದ್ರೂ ಮಿಸೈಲ್ಸ್ ಅಥವಾ ಬಾಂಬ್ಸ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಮೋಸ್ಟ್ ಡಿಸ್ಟ್ರಕ್ಟಿವ್ ಎನರ್ಜಿ ಅಂತ ಹೇಳ್ತಾರೆ. ಯಾಕಂದ್ರೆ ಆಲ್ರೆಡಿ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್, ದಟ್ ಇಸ್ ಹಿರೋಶಿಮಾ ನಾಗಾಸಾಕಿ ಇನ್ 1945. That's why this chapter is very important. ಆ ವೆರಿ ಇಂಪಾರ್ಟೆಂಟ್ ಅಲ್ಲಿ ನಿಮ್ಗೆ ಏನ್ ಗೊತ್ತ್ರಿ, ಫಸ್ಟ್ ಪಾಯಿಂಟ್ ಏನ್ ಗೊತ್ತ್ರಿ, ದಟ್ ಇಸ್ ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ಮೀನ್ಸ್ ಆಡಳಿತ ವ್ಯವಸ್ಥೆ ರೀ. ನಿಮ್ಮ ಎಕ್ಸಾಮಿನೇಷನ್ ಇದ್ರ ಮೇಲೆ ಕ್ವಶನ್ ಆಗಿರ್ತದ್ರಿ, ಆಡಳಿತ ವ್ಯವಸ್ಥೆ ಹೇಗಿದೆ, ಹೌ ಎಕ್ಸಾಕ್ಟ್ಲಿ ಇನ್ ಇಂಡಿಯಾ ಹೌ ಎಕ್ಸಾಕ್ಟ್ಲಿ ನ್ಯೂಕ್ಲಿಯರ್ ಎನರ್ಜಿ ಇಸ್ ಅಡ್ಮಿನಿಸ್ಟ್ರೇಡ್. ಅಂದ್ರೆ ಪ್ರತಿಯೊಂದು ಇಲಾಖೆಗೆ ಪ್ರತಿಯೊಂದು ಸಚಿವಾಲಯ ಇದೆ ಅಂದಾಗ ದೇರ್ ಹ್ಯಾಸ್ ಟು ಬಿ ಸಮ್ ಅಡ್ಮಿನಿಸ್ಟ್ರೇಷನ್, ರೈಟ್? ನ್ಯೂಕ್ಲಿಯರ್ ಎನರ್ಜಿ ಚಾಪ್ಟರ್ ಅಲ್ಲಿ ನೀವು ಅಡ್ಮಿನಿಸ್ಟ್ರೇಷನ್ ನೆನಪಿಡ್ಲೇಬೇಕ್ರಿ, ಬಿಕಾಸ್ ಮೆನಿ ಟೈಮ್ಸ್ ವಿ ಹ್ಯಾಡ್ ಎ ಕ್ವಶನ್ ರಿಗಾರ್ಡಿಂಗ್ ದಟ್ ಇಸ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಅದು 1987 ಗೆ ಸ್ಥಾಪನೆ ಆಗ್ಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್, ರೈಟ್? Can anyone say that 1987? Don't write, ಯಾಕಂದ್ರೆ ಇದನ್ನ ಡೀಟೇಲ್ ನಾನೇ ಹೇಳ್ತಾನೆ. NPCI, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ 1987 ಗೆ ಯಾಕೆ ಸ್ಥಾಪನೆ ಆಯ್ತು? ಬಿಕಾಸ್ if you start digging the reason, you will get a lots of the topics. Nuclear Power Corporation of India Limited is the nodal agency in India, to maintain and monitor all the nuclear power plants ಅಂತ ಹೇಳ್ತಾರೆ. ಅಂದ್ರೆ ಭಾರತದಲ್ಲಿರುವ ಎಲ್ಲ ಅಣುಸ್ಥಾವರಗಳನ್ನು ಮೇಂಟೈನ್ ಮತ್ತು ಮಾನಿಟರ್ ಮಾಡೋದು ಒಂದು ಕಂಪನಿ ಇದೆ, ಅದಕ್ಕೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ವೈ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1987 itself? ಕ್ಯಾನ್ ಎನಿವನ್, ಯಾರಿಗಾರ ಐಡಿಯಾ ಇದೆ 1987 ಗೆ ಯಾಕೆ ಸ್ಥಾಪನೆ ಆಗ್ತದು? ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್, ರೈಟ್? ಡೀಟೇಲ್ ಒನ್ ಲೈನ್ ಅಲ್ಲಿ can anyone? Nuclear Power Corporation of India Limited. ಯಾರಿಗಾರ ಲಿಟಲ್ ಬಿಟ್ ಐಡಿಯಾ? ಇಲ್ಲಂದ್ರೆ ಡೆಫಿನೆಟ್ಲಿ ಹೇಳ್ತಾನ್ರಿ, ಆ ವರ್ಷ ಸ್ಥಾಪನೆ ಆಗ್ಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್. ಬಿಕಾಸ್ 1980 ಇಂದ 1990 ದಿಸ್ ಡೆಕೇಡ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಹೇಗೆ ನಾನು ನಿಮ್ಗೆ ಹೇಳಿದ್ನಲ್ರಿ, ದಟ್ ಇಸ್ 1990 ಇಂದ 2000. ದಿಸ್ ಇಸ್ ದ ಗೋಲ್ಡನ್ ಡೆಕೇಡ್ ಫಾರ್ ಸಮ್ ಎಕ್ಸಾಮಿನೇಷನ್ ಅಂದಾಗ, ಅದೇ ಟೈಪ್ 1980 ರಿಂದ 1990 ಕೂಡ ವೆರಿ ಇಂಪಾರ್ಟೆಂಟ್ ಡೆಕೇಡ್ ರೀ.
This is also very, very important decade because with respect to environment, with respect to science and technology, okay, permission and ee decade kuda important. 1918 the 1990 tananu we have lots of the things. Can anyone say that why Nuclear Power Corporation of India was established in 1987 itself? If you know, just say, otherwise don't know. So antar adre ಹೇಳ್ರಿ, ಗೊತ್ತಿಲ್ಲ ಅಂತನ ಆದ್ರೆ ಹೇಳಿ, ಯಾಕಂದ್ರೆ ನಾನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿ ಕೊಡ್ತೇನೆ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಥರೋಲಿ, ಡೋಂಟ್ ವರಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಡ್ತೇನೆ. ಗೊತ್ತಿದ್ರೆ ಹೇಳ್ರಿ, ಗೊತ್ತಿಲ್ಲ ಅಂತ ಜಸ್ಟ್ ಸೆ ಡೋಂಟ್ ನೋ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ಅದ್ರಾಗ ಏನೈತಿ, ಗೊತ್ತಿಲ್ಲದು ಕಲಿಯಕ್ಕೆ ಬಂದಾಗ ವಿ ಶುಡ್ ನಾಟ್ ಕೀಪ್ ಎನಿ ಶೈನೆಸ್ ಇನ್ ಎಜುಕೇಶನ್. ಶಿಕ್ಷಣದಲ್ಲಿ ಯಾವುದು ಇದು ಇರಬಾರ್ದು ಅಂತ ಹೇಳ್ತಾರೆ. ಓಕೆ, ಸೊ ಪ್ಲೀಸ್ ರಿಮೆಂಬರ್. ಸೊ ಅಂದ್ರೆ ಬರೀಬೇಡ್ರಿ, ನಾ ಡಿಟೇಲ್ ಆಗಿ ನಿಮ್ಗೆ ಡಿಸ್ಕಷನ್ ಮಾಡ್ಕೊಡ್ತೇನೆ. ಯಾಕಂದ್ರೆ ಎನ್ವಿರಾನ್ಮೆಂಟ್ ಸೈನ್ಸ್ ಕ್ಲಾಸ್ ಅಲ್ಲಿ ನಂದು ಇನ್ನು ದಟ್ ಈಸ್ ಎನ್ವಿರಾನ್ಮೆಂಟಲ್ ಆಕ್ಟ್ಸ್ ಬಾಕಿ ಇದೆ ರೀ. ಹೆಂಗ್ ನೋಡ್ಲಿ, 1985 ಏನಾಗತ್ತೆ ಗೊತ್ತ್ರಿ, ದಟ್ ಈಸ್ ಸಾರಿ 1984 ಏನಾದ್ರಿ, ಭೋಪಾಲ್ ಗ್ಯಾಸ್ ಟ್ರಾಜಡಿ ಆಗತ್ರಿ. ಇಮಿಡಿಯೇಟ್ಲಿ ಭಾರತ ಸರ್ಕಾರ 1985 ಏನ್ ಮಾಡದ್ರಿ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಪರಿಸರ ಸಚಿವಾಲಯ ಸ್ಥಾಪನೆ ಮಾಡದ್ರಿ. ಅದೇ ಟೈಮು ಭಾರತ ಸರ್ಕಾರ ಕೂಡ ಅಣುಶಕ್ತಿಯಲ್ಲಿ ಬಹಳ ಫೋಕಸ್ ಮಾಡ್ತಿರ್ಬೇಕಾರ 1986 ಉಕ್ರೇನ್ದಲ್ಲಿ ಅಂದ್ರೆ ಚೆರ್ನೋಬೈಲ್ ಅಂತ ಒಂದು ಇನ್ಸಿಡೆಂಟ್, ಅಂದ್ರೆ ಒಂದು ಅಣುಸ್ಥಾವರದಲ್ಲಿ ರಿಯಾಕ್ಟರ್ ಬ್ಲಾಸ್ಟ್ ಆಗತ್ರಿ, ಚೆರ್ನೋಬೈಲ್. ಅದನ್ನೆಲ್ಲ ಇವ್ನು ಬರೀಬೇಡ್ರಿ, ಬರೆಸ್ತಾನ, ಬಿಕಾಸ್ ಇನ್ ಡಿಟೇಲ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿಸ್ ಟಾಪಿಕ್. ಜಸ್ಟ್ ಐ ಆಮ್ ಗಿವಿಂಗ್ ಎ ಹಿಂಟ್. ಓಕೆ, ಭಾರತ ಸರ್ಕಾರ ಕೂಡ ಏನ್ ಮಾಡ್ತಿರ್ತದೆ ಗೊತ್ತ್ರಿ, ಭಾರತ ಸರ್ಕಾರ ಅಣುಸ್ಥಾವರ ಕಡೆ ಸ್ವಲ್ಪ ಫೋಕಸ್ ಮಾಡ್ತಿರ್ಬೇಕಾದ್ರೆ ಸಡನ್ಲಿ ಉಕ್ರೇನ್ದಲ್ಲಿ 1986 ಚೆರ್ನೋಬೈಲ್ ಇನ್ಸಿಡೆಂಟ್ ಆಗತ್ರಿ. ಸೊ ಇಮಿಡಿಯೇಟ್ಲಿ ಭಾರತ ಸರ್ಕಾರ ಅಂತ ಅಂದ್ರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ತೊಗೊಂಬರ್ತೀನಿ. ಅದೇ ಇದರಲ್ಲಿ ಏನ್ ಮಾಡಿದ್ರು ಗೊತ್ತ್ರಿ, 1987ಗೆ ಇಲ್ಲ, ದೇರ್ ಹ್ಯಾಸ್ ಟು ಬಿ ಒನ್ ಕಂಪನಿ, ಎಲ್ಲ ನಮ್ಮ ಅಣುಸ್ಥಾವರ ಮೇಂಟೈನ್ ಮಾನಿಟರ್ ಮಾಡಕ್ಕೆ ದೇರ್ ಹ್ಯಾಸ್ ಟು ಬಿ ಒನ್ ಕಂಪನಿ, ರೈಟ್? ಸೊ ಇಮಿಡಿಯೇಟ್ಲಿ 1987ದಲ್ಲಿ Nuclear Power Corporation of India Limited was established because the government of India also worried about the location or environment nearby the nuclear power plants. ಅಂದ್ರೆ ನಮ್ಮ ಅಣುಸ್ಥಾವರ ಸುತ್ತಮುತ್ತಲ ಕೂಡ ಪರಿಸರ ಇಂಪಾರ್ಟೆಂಟ್ ಅಂತೇಳಿ 1986 ಏಪ್ರಿಲ್ದಲ್ಲಿ ಚೆರ್ನೋಬೈಲ್ದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. Those are all things we are going to discuss later. So this is the reason, because if you are able to understand the reason, then you can remember for n number of days. ಅಂದ್ರೆ ಒಮ್ಮೆ ನಿಮ್ಗೆ ಏನಾದ್ರೂ ಆ ವಿಷಯದ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾದ್ರೆ you can remember for n number of days without mug-upping the content. ಯಾಕಂದ್ರೆ ಕಂಟೆಂಟ್ ಮಗ್ಗಪ್ ಮಾಡಿದಾಗ every time we keep on mug-upping, ಅದ್ರ ಪ್ರಾಮುಖ್ಯತೆ ಗೊತ್ತಿದ್ರೆ easy to remember, right? So that's why this is the reason. ಬರೀಬೇಡ್ರಿ, I am going to discuss thoroughly. Is it clear now? So that's why ನಿಮ್ಮ examination perspective administration is also very, very important. Is it okay? Administration is also okay? Is it okay? Yes. ಈ ಚಾಪ್ಟರ್ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಆಲ್ಸೋ ಇಂಪಾರ್ಟೆಂಟ್, ಬಿಕಾಸ್ ಐ ಸೆಡ್ ಅರ್ಲಿಯರ್ ಸರ್, ನಾವು ಓದ್ತಾ ಇರೋದು ಸೈನ್ಸ್ ಅಂಡ್ ಟೆಕ್ನಾಲಜಿ, ಒಬ್ಬ ಆಡಳಿತಾಧಿಕಾರಿಗೆ ನಾಟ್ ಎ ಸೈಂಟಿಸ್ಟ್. ದಟ್ಸ್ ವೈ ಎಕ್ಸಾಮ್ಸ್ ಬೇಕಾದ್ರೆ ತೆಗೆದು ನೋಡ್ಕೊಡ್ರಿ, ನಮಗೆ ಇನ್ ಡೆಪ್ತ್ ಕೇಳಲ್ಲ, ಓನ್ಲಿ ಮೇಲಿನ ಅಡ್ಮಿನಿಸ್ಟ್ರೇಷನ್, ಮೇಲಿನ ಸ್ಟೇಟ್ಮೆಂಟ್ ಕೇಳ್ತಾನೆ. ಇನ್ ದ ಸೇಮ್ manner next we have to discuss, that is basics. Okay, basics. ಆ ಬೇಸಿಕ್ಸ್ ಅಲ್ಲಿ ಏನ್ ಗೊತ್ತ್ರಿ, ದಟ್ ಇಸ್ ಬೇಸಿಕ್ಸ್ ಅಲ್ಲಿ ಏನ್ ಬರ್ತದ್ರಿ, ದಟ್ ಇಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಓಕೆ, ಅಂದ್ರೆ ಅಣು ರಾಸಾಯನಿಕ ಕ್ರಿಯೆ, ವಿ ಹ್ಯಾವ್ ಟು ರಿಯಾಕ್ಟ್. ಅಣು ರಾಸಾಯನಿಕ ಕ್ರಿಯೆ ಮೀನ್ಸ್ ರಾಸಾಯನಿಕ ಕ್ರಿಯೆ ಯಾವುದಾಗುತ್ತೆ ಮೀನ್ಸ್, ಓಕೆ, ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು, ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಏನಂದ್ರೆ ಅಣು ಸಮ್ಮಿಳನ ಅಂದರು. ಓಕೆ, ನ್ಯೂಕ್ಲಿಯರ್ ಟೆಕ್ ಓನ್ಲಿ ಫಾರ್ ಪ್ರಿಲಿಮ್ಸ್. ಸರ್ ಸವಿತಾ, ನನ್ಗೆ ಇನ್ನೊಂದು ಅರ್ಥ ಆಗೋಲ್ತಾರೆ, ನಿನ್ನಿಂದ ನೀವು ಪ್ರಿಲಿಮ್ಸ್ ಮೇನ್ಸ್ ಅಂತ ಡೌಟ್ ಕೇಳಾಗ್ತಿರಲ್ಲ. ನೀವು ಪ್ರಿಲಿಮ್ಸ್ ಮೇನ್ಸ್ ಮೇನ್ ಸಿಲೆಬಸ್ ಪಕ್ಕದಲ್ಲಿ ಹಿಡ್ಕೊಂಡು ನೋಡ್ಕೊಡ್ರಿ. ಏನಿರ್ತದೆ ಗೊತ್ತ್ರಿ, ಮೇನ್ಸ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ದೇ ವಿಲ್ ಆಸ್ಕ್ ಮೋರ್ ಕ್ವಶನ್ ಆನ್ ದ ಕಾನ್ಸೆಪ್ಟ್ಸ್. ಮೇನ್ಸ್ ಅಲ್ಲಿ ಹೌ ದೀಸ್ ಟೆಕ್ನಾಲಜಿ ಕ್ಯಾನ್ ಹೆಲ್ಪ್ ಆರ್ ಬೂಸ್ಟ್ ದ ಇಂಡಿಯಾಸ್ ಫ್ಯೂಚರ್ ಎಕನಾಮಿ, ಆರ್ ಹೌ ದೀಸ್ ಟೆಕ್ನಾಲಜಿ ಕ್ಯಾನ್ ಬಿ ಗೇಮ್ ಚೇಂಜಿಂಗ್ ಫಾರ್ ದ ಕ್ಲೀನ್ ಎನರ್ಜಿ. ಎಲಾಬ್ರೇಟ್, ಎಕ್ಸ್ಪ್ಲೇನ್ ಆರ್ ಅನಲೈಸ್ ಅಂತ ಕೊಡ್ತಾನೆ. ಏನ್ ಕೇಳ್ತಾನೆ ಗೊತ್ತ್ರಿ, ಈ ತಂತ್ರಜ್ಞಾನ ಅಥವಾ ಅಣು ತಂತ್ರಜ್ಞಾನಗಳು ಮುಂದಿನ ಭವಿಷ್ಯಕ್ಕೆ ಹೇಗೆ ಲಾಭದಾಯಕ ಆಗುತ್ತೆ, ಅಥವಾ ಮುಂದಿನ ಸ್ವಚ್ಛ ಇಂಧನದ ಕಡೆ ಹೇಗೆ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ, ವಿಶ್ಲೇಷಿಸಿ ಅಥವಾ ಚರ್ಚಿಸಿ ಅಂತೇಳಿ ಮೇನ್ಸ್ ಅಲ್ಲಿ ಕೊಡ್ತಾನೆ. ಅಲ್ಲಿ ಮತ್ತೆ ನಾವು ರಿಯಾಕ್ಷನ್ ಬರೆದ್ರೆ ವಿಲ್ ನಾಟ್ ಗೆಟ್ ಅ ಮಾರ್ಕ್ಸ್. ವಿ ಹೌ ಟು ಮೇಕ್ ದ ಅಡ್ವರ್ಸ್ ಎಫೆಕ್ಟ್ ಆರ್ ಪ್ರಾಫಿಟ್, ಪ್ರೋ ಆರ್ ಕಾನ್ಸ್ ಆಫ್ ಟೆಕ್ನಾಲಜಿ. ಅಲ್ಲಿ ನಾವು ತಂತ್ರಜ್ಞಾನ ಲಾಭ ಮತ್ತು ನಷ್ಟದ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು, ನಾಟ್ ವಿತ್ ರಿಯಾಕ್ಷನ್. ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಹಿಂಗಾಗತ್ತ, ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಹಿಂಗಾಗತ್ತ, ಮೇನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾರ್ಕ್ಸ್ ಕೊಡಲ್ರಿ. Okay, prelims is mainly based on the concept oriented and administrative oriented, whereas mains is all about your opinion. ಅಂದ್ರೆ ನೀವು ಹಿಂದಿಲಿ ಯಾವ್ದಾರ ಲಾಭ ಆಗಿದೆ ಎಕ್ಸಾಂಪಲ್ ಕೊಟ್ಟು, ಕಾನ್ಸ್ ಅಂತ ಬಂದಾಗ, ನಷ್ಟ ಅಂತ ಬಂದಾಗ ಹಿಂದಿನ ಯಾವ ನಷ್ಟ ಅಂತ ಕೊಟ್ಟು,
ಅಲ್ಲಿ ಹೇಳ್ಕೊಂಡು ಲಾಸ್ಟಿಗೆ ನೀವು ಕನ್ಕ್ಲೂಷನ್ ಯು ಹ್ಯಾವ್ ಟು ಗಿವ್ ಎಕ್ಸ್ಪ್ಲನೇಷನ್. ಓಕೆ, ಅಂದ್ರೆ ಕನ್ಕ್ಲೂಷನ್ ಯು ಹ್ಯಾವ್ ಟು ಸಪೋರ್ಟ್ ದ ಗವರ್ಮೆಂಟ್ ಇನಿಷಿಯೇಟಿವ್. ಇಸ್ ಇಟ್ ಕ್ಲಿಯರ್? ಅರ್ಧ ಜನ ಪ್ರಿಲಿಮ್ಸ್ ಮೇನ್ಸ್ ಅಂತ ಅದು ಮೊದಲು ತಲೆ ತೆಗ್ದಕ್ರಿ. I said earlier itself, there are few topics prelims ಕಷ್ಟ ಸ್ಟ್ರಿಕ್ಟ್ ಇರ್ತವೆ, ಅದ್ರ ಅಪ್ಲಿಕೇಶನ್ ಮೇನ್ಸ್ ಅಲ್ಲಿ ಇರ್ತವೆ. ದೇ ವಿಲ್ ಆಸ್ಕ್ ಯುವರ್ ಒಪಿನಿಯನ್, ನಿಮ್ಮ ಒಪಿನಿಯನ್ ಕೇಳ್ತಾರ ಅವರು. ದೇ ವಿಲ್ ಆಸ್ಕ್ ಯುವರ್ ಒಪಿನಿಯನ್, ನಾಟ್ ವಿತ್ ಎನಿಥಿಂಗ್ ರೀ. ಯಾಕಂದ್ರೆ ಆಲ್ರೆಡಿ ನಿಮ್ಮ ಬ್ರಾಡ್ ನಾಲೆಜ್ ಅವರು ಪ್ರಿಲಿಮ್ಸ್ ಅಲ್ಲೇ ಚೆಕ್ ಮಾಡಿರ್ತಾರೆ. ಓಕೆ, ದಿಸ್ ಕ್ಯಾಂಡಿಡೇಟ್ ಹ್ಯಾವ್ ಬ್ರಾಡ್ ನಾಲೆಜ್ ಆರ್ ನಾಟ್. ಆಲ್ರೆಡಿ ದೇ ಹ್ಯಾವ್ ವೆರಿಫೈಡ್ ಯು ಇನ್ ಪ್ರಿಲಿಮ್ಸ್ ಇಟ್ಸೆಲ್ಫ್. ಮೇನ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ಕೇಳ್ತಾರೆ. ಇಂಟರ್ವ್ಯೂದಲ್ಲಿ ಜಸ್ಟ್ ನಿಮ್ಮ ಆಟಿಟ್ಯೂಡ್ ಚೆಕ್ ಮಾಡ್ತಾರೆ. ಹೌ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಬಿಹೇವ್ ವೆನ್ ರ್ಯಾಂಡಮ್ ಕ್ವಶನ್ ವಾಸ್ ಆಸ್ಕ್ಡ್. ಅಂದ್ರೆ ರ್ಯಾಂಡಮ್ ಕ್ವಶನ್ ಕೇಳಿದಾಗ ನಿಮ್ಗೆ ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದು ನಿಮ್ಗೆ ಏನ್ರಿ ಇಂಟರ್ವ್ಯೂದಲ್ಲಿ ತೋರಿ. ಬಿಕಾಸ್ ಆಲ್ರೆಡಿ ನಿಮ್ ಬ್ರಾಡ್ ನಾಲೆಜ್ ಅವ್ರು ಫಿಲಿಮ್ಸ್ ಅಲ್ಲಿ ಚೆಕ್ ಮಾಡ್ಯಾರ. ನೀ ಹೆಂಗ್ ರಿಯಾಕ್ಟ್ ಮಾಡ್ತಿ ಅಂತ ಹೇಳಿ ನಿಮ್ಗೆ ಏನ್ ಮಾಡ್ಯಾರ ಗೊತ್ತ್ರಿ, ಮೇನ್ಸ್ ಅಲ್ಲಿ ಟೆಸ್ಟ್ ಮಾಡ್ಯಾರ ವಿತ್ ರ್ಯಾಂಡಮ್ ಕ್ವಶನ್. ಅದೇ ಇಂಟರ್ವ್ಯೂದಲ್ಲಿ ದೇ ವಿಲ್ ವೆರಿಫೈ ಯು ಆರ್ ಫಿಟ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆರ್ ನಾಟ್. ಬಿಕಾಸ್ ಪಬ್ಲಿಕ್ ದೇ ಡೋಂಟ್ ನೋ ಎನಿಥಿಂಗ್, ಬಟ್ ಸಡನ್ಲಿ ಬಂದು ಕ್ವಶನ್ ಕೇಳ್ತಿರ್ಬೇಕಾದ್ರೆ ಹೌ ಯು ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ದಮ್. ಅವ್ರು ಮ್ಯಾನೇಜ್ ಮಾಡ್ಬೇಕು. ಯಾಕಂದ್ರೆ ತಹಸೀಲ್ದಾರ್ ಆಗಿರ್ತಂದ ಅಂದಾಗ ಆಬ್ವಿಯಸ್ಲಿ ಯು ಹ್ಯಾವ್ ಟು ಬ್ಯಾಲೆನ್ಸ್, ರೈಟ್? ಅವ್ರ ಜೊತೆ ನೀವು ಬಹಳ ಆರ್ಗ್ಯೂ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂದ್ರೆ ಅಗೇನ್ ಯು ಹ್ಯಾವ್ ಟು ಮೀಟ್ ಲಾಟ್ಸ್ ಆಫ್ ದ ಪೀಪಲ್. ಎಲ್ಲೋ ಹಳ್ಳಿಯಿಂದ ನೀನ್ ಮೀಟ್ ಹಾಕಿ ಬಂದಿರ್ತಾರೆ ತಹಸೀಲ್ದಾರ್ ಅಂತಂದಾಗ ಆಬ್ವಿಯಸ್ಲಿ ಒಬ್ಬ ವ್ಯಕ್ತಿ ಕಡೆ ನೀವು ತಾಸ್ಗಟ್ಲೆ ಮಾತಾಡ್ಬಾರ್ದಲ್ಲ. ಅಂದ್ರೆ ಎಷ್ಟು ಶಾರ್ಟ್ ಆಗಿ ನೀವು ಆ ರಿಪ್ಲೈ ಮಾಡ್ತಲ್ಲ ಅಷ್ಟಕ್ಕೆ ನಿಮಗೆ ವ್ಯಾಲ್ಯೂ ಕೊಡ್ತಾ. ಅಂದ್ರೆ ಇಂಟರ್ವ್ಯೂದಲ್ಲಿ ಅದನ್ನ ಚೆಕ್ ಮಾಡ್ತಾರೆ. ಡೋಂಟ್ ವರಿ, ಅದನ್ನ ಪರ್ಸ್ನಲ್ಲೇ ಹಾಕ್ರಿ. ಮೇನ್ಸ್ ಪಾಯಿಂಟ್ ಆಫ್ ಬಂದಾಗ ನಾ ಹೇಳ್ತೇನೆ, ದಿಸ್ ಟಾಪಿಕ್ ಇಸ್ ಆಲ್ಸೋ ಮೇನ್ಸ್ ಪರ್ಸ್ಪೆಕ್ಟಿವ್, ಅದನ್ನ ಹೆಂಗ್ ಬರೀಬೇಕಂತ ಹೇಳ್ತಿರ್ತೇನೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್, ಯಾಕಂದ್ರೆ ಇವೆಲ್ಲ ರಿಯಾಕ್ಷನ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಷ್ಟೇ ಇರ್ತಾವ್ರಿ. ದಟ್ ಈಸ್ ನ್ಯೂಕ್ಲಿಯರ್ ರಿಯಾಕ್ಷನ್, ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಫಿಷನ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ನೆಕ್ಸ್ಟ್ ಏನ್ ಗೊತ್ತ್ರಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಂದ್ರೆ ಅಣುಸ್ಥಾವರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕ್ರಿ. ಅಣುಸ್ಥಾವರ ರೀ, ಅಣುಸ್ಥಾವರ ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ಗೆ ಅಣುಸ್ಥಾವರಗಳು ಪ್ರಿಲಿಮ್ಸ್ ಬಹಳ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಸಮ್ ಟೈಮ್ಸ್ ಅಣುಸ್ಥಾವರ ಕೊಟ್ಟು ರಾಜ್ಯಗಳನ್ನ ಕೊಟ್ಟು ಹೊಂದಿಸಿ ಬರಿ ಅಂತ ಕೇಳ್ಬೋದ್ರಿ. In prelims, they may ask, okay, match the following nuclear power plant according to with respect to their state. ಹಿಂಗ್ ಕೇಳ್ತಾನೆ. ಯಾಕಂದ್ರೆ ಅಣುಸ್ಥಾವರಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಟೈಪ್ ನೋಡ್ಕೊಡಿ. ಐ ವಿಲ್ ಟೇಕ್ ಅ ಸಿಂಪಲ್ ಎಕ್ಸಾಂಪಲ್. ಭಾರತದ ಫ್ರೆಂಡ್ಲಿ ಕಂಟ್ರಿ ಏನಾದ್ರೂ ಅವರ ದೇಶದಲ್ಲಿ ಅಣುಸ್ಥಾವರ ಸ್ಥಾಪನೆ ಮಾಡಿದ್ರೆ ಅದು ಅವರ ದೇಶದ ಮೊದಲಿದ್ದರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಕ್ವಶನ್. ಡೋಂಟ್ ರೈಟ್, ಯಾಕಂದ್ರೆ ಆಲ್ರೆಡಿ ಕ್ವಶನ್ ಐತ್ರಿ. ಐ ವಿಲ್ ಟೇಕ್ ಎಕ್ಸಾಂಪಲ್. ಸಿ 2020 ಒಂದು ಕರೆಂಟ್ ಅಫೇರ್ಸ್ ಆತ್ರಿ. 2020 ಮೋಸ್ಟ್ ಪ್ರಾಬಬ್ಲಿ ಆಗಸ್ಟ್ ಆರ್ ಜುಲೈ ಇರ್ಬೋದು. ಐ ಆಮ್ ನಾಟ್ ರಿಮೆಂಬರ್ ಎಕ್ಸಾಕ್ಟ್ ಮಂತ್. ಆಗಸ್ಟ್ ಜುಲೈ ಇರ್ಬೋದು. ಇಲ್ಲೇನ್ ಗೊತ್ತ್ರಿ, ಯುಎಇ ದೇಶ ತನ್ನ ಮೊದಲ ಅಣುಸ್ಥಾವರ ಬರಾಕನ್ನು ಉದ್ಘಾಟನೆ ಮಾಡ್ತೀನಿ 2020 ಆಗಸ್ಟ್ ಆರ್ ಜುಲೈ. ಐ ಆಮ್ ನಾಟ್ ಶೋರ್ ಅಬೌಟ್ ದ ಮಂತ್. We had a current affairs that UAE country have inaugurated their first ever nuclear power plant as a Barak. ಅಂದ್ರೆ UAE ದೇಶ ತನ್ನ ಮೊಟ್ಟ ಮೊದಲ ಅಣುಸ್ಥಾವರವನ್ನು ಬರಾಕನ್ನು ಉದ್ಘಾಟಿಸಿತು ಅಂತ ಕೇಳಿದ್ರಿ. ಬಿಕಾಸ್ UAE ಇಸ್ ವೆರಿ ಕ್ಲೋಸ್ ವಿತ್ ಇಂಡಿಯಾ. ಭಾರತ ಜೊತೆ ಚೆನ್ನಾಗಿದೆ ರೀ. ಸೊ ಹೇಳ್ತೇನೆ ಅಂದ್ರೆ ಇಂಡಿಯನ್ ಡಯಾಸ್ಪೋರಾ ಅಂತ ಹೇಳ್ತಾರೆ. ಇಂಡಿಯನ್ ಡಯಾಸ್ಪೋರಾ ಅಂದ್ರೆ ಏನ್ ಗೊತ್ತ್ರಿ, ಭಾರತೀಯ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿರೋದಕ್ಕೆ ಡಯಾಸ್ಪೋರಾ ಅಥವಾ ಡಿಸ್ಪರ್ಷನ್ ಅಂತ ಹೇಳ್ತಾರೆ, ಡಯಾಸ್ಪೋರಾ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನೋಡ್ಕೊಡಿ, ಬಿಫೋರ್ 2020 2000ಕ್ಕಿಂತ ಮುಂಚೆ ಅಮೆರಿಕದಲ್ಲಿ ಜಾಸ್ತಿ ಭಾರತೀಯರು ಇದ್ರು. ಅದೇ ಆಟ್ ಪ್ರೆಸೆಂಟ್ ಡೇಟಾ ತೆಗೆದು ನೋಡ್ಕೊಡ್ರಿ. ಅತಿ ಹೆಚ್ಚು ಭಾರತೀಯರು UAE ದೇಶ, ಸೆಕೆಂಡ್ ಸೌದಿ ಅರೇಬಿಯಾ, ಥರ್ಡ್ ಪ್ಲೇಸ್ US ಬರಾದ್ರಿ. ಈಗ ಅಂದ್ರೆ ಮೇ ಬಿ UAE ಅಂಡ್ ಸೌದಿ ಅರೇಬಿಯಾ ದೇ ಆರ್ ಆಫರಿಂಗ್ ಹ್ಯೂಜ್ opportunity for the Indians compared to the US. That's why people are shifting to UAE and UAE and Saudi Arabia, right? ಅದು ಪಾಯಿಂಟ್ ಬರ್ತದೆ. ಸೊ ಹೀಗಾಗಿ ಇಂಡಿಯಾ ಜೊತೆ ಚೆನ್ನಾಗಿತ್ತಲ್ಲ ನೋಡ್ರಿ. 2020 ಆಗಸ್ಟ್ಗೆ UAE have inaugurated their country first nuclear power plant as a Barak. ಇದೇ ಕ್ವಶನ್ ಇಲ್ಲಿ ಕೇಳಿದ್ರಿ. 2021, that is February, we had a question on FDA. ಇನ್ ಕೇಸ್ ನಿಮ್ ಕಡೆ ಓಲ್ಡ್ ಕ್ವಶನ್ ಪೇಪರ್ ಅದ ಸರ್ ನಾವು KS ಓದಾಗತ್ತೀವಿ, FDA ನಮ್ಗೆ ಏನ್ ಸಂಬಂಧ? ನೀವು KS ಓದ್ಕೊಡ್ರಿ, FDR ಓದ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಓದ್ರಿ, UPSC ಓದ್ರಿ, ಬಟ್ ಟಾಪಿಕ್ ಇಸ್ ಇಂಪಾರ್ಟೆಂಟ್ ರೀ. ನಮ್ಗೇನ್ ಗೊತ್ತ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂದ್ರ ಬರೀ KS ದಷ್ಟ ಅಲ್ರಿ. 1 year 2 year ಅಲ್ಲಿ ಎಷ್ಟು ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರಲ್ಲ ಗವರ್ಮೆಂಟ್, ಅದಕ್ಕೆ KPSC ಆಗಿರ್ಲಿ, KAR, KSPR, ಇಷ್ಟು ಕ್ವಶನ್ ಪೇಪರ್ ತಗೊಂಡು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರೆಂಡ್. ಅಂದ್ರೆ ಆ ಟ್ರೆಂಡ್ ಹೇಗಿದೆ ಅಂತ ಚೆಕ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಕಂಪ್ಲೀಟ್ ಅನಾಲಿಸಿಸ್. ಅಂದ್ರೆ ಇಂಡಿಯಾ ಇಸ್ ವೆರಿ ಕ್ಲೋಸ್ ವಿತ್ UAE and their country have established their first ever nuclear power. So immediately FDA 2021 ಕೇಳಿದಾರೆ, ಬರಾಕ್ ಅಣುಸ್ಥಾವರ ಯಾವ ದೇಶದ್ದು, ಮೀನ್ಸ್ ದ ಬರಾಕ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಅಂತ ಕೇಳಿದಾರೆ. ಇದೇ ಟೈಪು ಬಾಂಗ್ಲಾದೇಶದ ಮೊಟ್ಟ ಮೊದಲ ಅಣುಸ್ಥಾವರವನ್ನು ಉದ್ಘಾಟನೆ ಮಾಡಲಾಗುತ್ತಿದೆ. ಅದರಲ್ಲಿ ಭಾರತವು ಕೂಡ ಒಂದು ಇಂಪಾರ್ಟೆಂಟ್ ಕಂಟ್ರಿ ಟು ಎಸ್ಟಾಬ್ಲಿಷ್ ಬಾಂಗ್ಲಾದೇಶ್ ಫಸ್ಟ್ ಎವರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ನೋಡ್ರಿ, UAE ದೇಶದ ಫಸ್ಟ್ ಅಂತ ಬಂದಾಗ ಬಿಟ್ಟಿಲ್ಲ ಎಕ್ಸಾಮ್ಗೆ. ಇನ್ನು ನಮ್ಮ
ಭಾರತದೊಂದಿಗೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗಡಿಭಾಗವನ್ನು ಹೊಂದುವ ದೇಶ ಬಾಂಗ್ಲಾದೇಶದ ಮೊದಲ ಅಣುಸ್ಥಾವರ ಅದರಲ್ಲಿ ಭಾರತವು ಕೂಡ ಪಾರ್ಟ್ ಇದೆ ಅಂದಾಗ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವಶನ್ ಆನ್ ದಟ್ ಇಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಅಂದ್ರೆ ಹೆಸರು ಕೇಳ್ಬೋದಲ್ಲ ಓಕೆ. ಇಸ್ ಇಟ್ ಓಕೆ? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ನಾ ಯಾವಾಗಲೂ ಲಾಜಿಕ್ ಹುಡುಕ್ಬೇಕ್ರಿ ನಾವು. ಒಂದು ಎಕ್ಸಾಮ್ ಕ್ವಶನ್ ಕೇಳಿದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್. ಯಾಕಂದ್ರೆ ಇದೇ ತರ ಕರೆಂಟ್ ಅಫೇರ್ಸ್ ಏನ್ರಿ, ಬಾಂಗ್ಲಾದೇಶದ ಮೊಟ್ಟ ಮೊದಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದ್ರೆ ರೂಪುರ್ ಅಣುಸ್ಥಾವರದ ರಚನೆಯಲ್ಲಿ ಸ್ಥಾಪನೆಯಲ್ಲಿ ಭಾರತವು ಕೂಡ ಭಾಗವಹಿಸಿದೆ ಬಿಕಾಸ್ ಇಂಡಿಯಾಸ್ ಲಾರ್ಜೆಸ್ಟ್ ಕನ್ಸ್ಟ್ರಕ್ಟಿಂಗ್ ಕಂಪನಿ ದಟ್ ಇಸ್ L&T, ಲಾರ್ಸನ್ ಅಂಡ್ ಟುರ್ಬೋ. ಈ ಕಂಪನಿ ಏನ್ ಮಾಡಿದ್ರಿ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಕೊಡ್ತೀರಿ ಬಾಂಗ್ಲಾದೇಶದ ಮೊದಲ ಅಣುಸ್ಥಾವರಕ್ಕೆ. ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವಶನ್, ಸಮ್ಟೈಮ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಬರ್ಬೋದು, ಸಮ್ಟೈಮ್ಸ್ ಒನ್ ಲೈನ್ ಬರ್ಬೋದು. ಬಿಕಾಸ್ KS 2020 ಪ್ರಿಲಿಮ್ಸ್ ಪೇಪರ್ ತಗೊಂಡ್ರಿ, ಮೆನಿ ಕ್ವಶನ್ಸ್ ಆರ್ ಒನ್ ಲೈನ್ ಕ್ವಶನ್ಸ್. ಅದಕ್ಕೆ ನೋಡ್ರಿ 2020 KS ಪ್ರಿಲಿಮ್ಸ್ ಅಲ್ಲಿ ಯಾರು ಸೀರಿಯಸ್ಲಿ KS ಆಸ್ಪಿರೆಂಟ್ಸ್ ಇದ್ದಲ್ಲ ಅದ್ರಲ್ಲಿ 60 to 70% ದೇ ಆರ್ ಅನೇಬಲ್ ಟು ಕ್ಲಿಯರ್ ಪ್ರಿಲಿಮ್ಸ್. ವೈ? ಅವ್ರು ಪೂರ್ತಿ ಕಾನ್ಸೆಪ್ಟ್ ಬೇಸ್ಡ್ ಓದ್ಕೊಂಡು ಏನಾಗ್ಬಿಡುತ್ತೆ, ಸಡನ್ಲಿ ಕ್ವಶನ್ ಒನ್ ಲೈನ್ ಬಂದ್ಬಿಡ್ತ್ರಿ. ಬಟ್ ಈಗ ಹೆಂಗ್ ಮಾಡ್ಬೇಕು ಅಂತ, ನಾವು ಕಾನ್ಸೆಪ್ಟ್ ರೆಡಿ ಇರಬೇಕು, ಒನ್ ಲೈನ್ ರೆಡಿ ಇರಬೇಕು. ಬಿಕಾಸ್ ವಿ ಶುಡ್ ನಾಟ್ ಗಿವ್ ಎಕ್ಸ್ಕ್ಯೂಸ್. ಓಕೆ, 2020 KS ಯಾರ ಪ್ರಿಲಿಮ್ಸ್ ಬರೆದ್ರೆ ನಿಮ್ಗೆ ಒಂದು ಐಡಿಯಾ ಇದೆ ಅನ್ಕೊಂತಾನೆ. ಓಕೆ, 2020 ಬೇಕಾದ್ರೆ KS ಪ್ರಿಲಿಮ್ಸ್ ಪೇಪರ್ ತಗೊಂಡು ನೋಡ್ಕೊಳ್ಳಿ, ಎಷ್ಟು ಸೀರಿಯಸ್ ಆಗಿ IAS ಕೇಸ್ ಅಂತ ಓದಿಲ್ಲ, ದೇ ಆರ್ ಅನೇಬಲ್ ಟು ಕ್ಲಿಯರ್ ಪ್ರಿಲಿಮ್ಸ್ ಬಿಕಾಸ್ ದೇ ಹ್ಯಾವ್ ನಾಟ್ ಪ್ರಿಪೇರ್ಡ್ ಫಾರ್ ಒನ್ ಲೈನ್ ಕ್ವಶನ್ಸ್. ಬಟ್ ಏನ್ ಮಾಡಕಲ್ರಿ, ಎಕ್ಸಾಮಿನೇಷನ್ ಅಥಾರಿಟಿ ಹೆಂಗ್ ಕೊಡೋದಕ್ಕೆ ಹಂಗ್ ಕ್ವಶನ್ ಪೇಪರ್ ನಾವು ರೆಡಿ ಇರ್ಬೇಕಲ್ಲ. ಅದಕ್ಕೆ ರೀ ವಾಟ್ ಐಮ್ ಸಜೆಸ್ಟಿಂಗ್ ಒನ್ ಲೈನ್ ರೆಡಿ ಇರಿ, ಇತ್ತಾಗ ಕಾನ್ಸೆಪ್ಟ್ ಇರ್ರಿ, ಇತ್ತಾಗ ಸ್ಟೇಟ್ಮೆಂಟ್ಸ್ಗೂ ರೆಡಿ, ಇತ್ತಾಗ ಒನ್ ಲೈನ್ಗೆ ರೆಡಿ ರೀ, ಸ್ಟಾಟಿಕ್ ರೆಡಿ ಇರಿ. ಡೋಂಟ್ ವರಿ ಉಳಿದಾರೆ ನೋಡ್ರಿ KS ಆಗಿ ಇವೆಲ್ಲ ಒನ್ ಲೈನ್ ಏನು ಓದ್ತೇನೆ, ನನಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಬೇಕು, ನಾ ಏನಾರು ಓದಿ. ಪ್ಲೀಸ್ ರಿಮೆಂಬರ್ ದಟ್ ಆಟಿಟ್ಯೂಡ್. ಐ ಹ್ಯಾವ್ ಟು ಕ್ಲಿಯರ್ ಪ್ರಿಲಿಮ್ಸ್, ದಾಟ್ಸ್ ಇಟ್. ಊರ್ ಮಂದಿಗೆಲ್ಲ ಪುರಾಣ ಹೇಳ್ಕೊಂಡು ಕುಂದ್ರಾಕ್ ಬಂದಿಲ್ಲ. ಐ ಹ್ಯಾವ್ ಟು ಬಿ ರೆಡಿ ಅಂದ್ ಐ ಹ್ಯಾವ್ ಟು ಬಿ ರೆಡಿ ಬಿಕಾಸ್ ಅವ್ರಿಗೆ ಬೇಕಾಯ್ದು 384 ಜನ ಅಸ್ತಾರೆ. ದೇ ಜಸ್ಟ್ ವಾಂಟೆಡ್ ಹ್ಯಾವ್ 384 ಕ್ಯಾಂಡಿಡೇಟ್ಸ್, ನಾಟ್ ಫಾರ್ 1000 ಆರ್ ನಾಟ್ ಫಾರ್ 2000. ಸೊ ಪ್ಲೀಸ್ ರಿಮೆಂಬರ್, ಅವನ್ನೆಲ್ಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕವರ್ ಮಾಡ್ಕೊಂಡು ಕೊಡ್ತಾನೆ. ಆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹೌ ಎಕ್ಸಾಕ್ಟ್ಲಿ ಐ ಹ್ಯಾವ್ ಟು ಕವರ್, ದಟ್ ಇಸ್ ರಿಯಾಕ್ಟರ್ಸ್ ಅಂದ್ರೆ ಏನು, ರಿಯಾಕ್ಟರ್ ಅಂದ್ರೆ ಏನು, ರಿಯಾಕ್ಟರ್ಸ್ ಅಂದ್ರೆ ಬಿಕಾಸ್ ಆಲ್ರೆಡಿ ವಿ ಹ್ಯಾಡ್ ಎ ಹ್ಯೂಜ್ ಕರೆಂಟ್ ಅಫೇರ್ಸ್ ರೈಟ್. ಭಾರತದ ಮೊಟ್ಟ ಮೊದಲ ಪ್ರೆಷರೈಸ್ಡ್ ಹೆವಿ ವಾಟರ್, ಈ ಶಬ್ದ ಕೇಳಿ ಅನ್ಕೊಂಡ್ರೆ, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂದಾಗ ಮೊನ್ನೆ ಒಂದು ಕರೆಂಟ್ ಅಫೇರ್ಸ್ ರೀ, ಭಾರತದ ಮೊಟ್ಟ ಮೊದಲ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಕಕ್ರಾಪುರ್ 2 ಅಂತ ಇನಾಗ್ರೇಷನ್ ಮಾಡಿದ್ರಿ. ಅದೇ ನೆಕ್ಸ್ಟ್ ಒಂದು ತಿಂಗಳಾಗಿ ಮತ್ತೊಂದು ಏನ್ ಬಂದ್ರೆ ಕರೆಂಟ್ ಅಫೇರ್ಸ್, ಭಾರತದ 2ನೇ ಸ್ವನಿರ್ಮಿತ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅನ್ನು ಕಕ್ರಾಪುರ್ 3 ಅಂತ ಅನೌನ್ಸ್ ಮಾಡಿದ್ರಿ. ನಥಿಂಗ್ ಬಟ್ ರಿಯಾಕ್ಟರ್ಸ್ ಮೇಲೆ ಕ್ವಶನ್ ಬರೋ ಚಾನ್ಸ್ ಇದೆ. ಫಸ್ಟ್ ಆಸ್ ಅ ಕಾನ್ಸೆಪ್ಟ್ ಏನ್ ಮಾಡೋಣ, ಫಸ್ಟ್ ರಿಯಾಕ್ಟರ್ಸ್ ಅನ್ನು ನೋಡೋಣ, ಹೌ ದೇ ವಿಲ್ ವರ್ಕ್, ವಾಟ್ ಆರ್ ದ ಡಿಫರೆಂಟ್ ರಿಯಾಕ್ಟರ್ಸ್ ವಿ ಹ್ಯಾವ್. ಬಿಕಾಸ್ ಡಿಫರೆಂಟ್ ರಿಯಾಕ್ಟರ್ ಮೇಲೂ ಬರ್ಬೋದ್ರಿ, ಸ್ಟೇಟ್ಮೆಂಟ್ ಆಗಿ ಬರ್ಬೋದ್ರಿ. ಅದಕ್ಕೆ ಫಾಸ್ಟ್ ಬಿಲ್ಡರ್ ರಿಯಾಕ್ಟರ್ ಅಂದ್ರೇನು, ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ ಅಂದ್ರೇನು, ಈ ತರ ರಿಯಾಕ್ಟರ್ಸ್ ಮೇಲೆ ಕ್ವಶನ್ ಬರ್ಬೋದು. ಬಿಕಾಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಹ್ಯೂಜ್ ಡಿಸ್ಕಷನ್ ರಿಗಾರ್ಡಿಂಗ್ ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ಸ್. ಯಾಕಂದ್ರೆ ಭಾರತ ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಭಾರತ ಪ್ರಸ್ತುತವಾಗಿ ತನ್ನ ಎಲ್ಲ ವಿದ್ಯುತ್ತನ್ನು 70% ಆಫ್ ದ ಇಂಡಿಯಾಸ್ ಎಲೆಕ್ಟ್ರಿಸಿಟಿ ಸ್ಟಿಲ್ ಜನರೇಟೆಡ್ ಫ್ರಮ್ ಐದರ್ ಬರ್ನಿಂಗ್ ಅ ಕೋಲ್ ಆರ್ ಕ್ರೂಡ್ ಆಯಿಲ್. ಭಾರತದ 70% ವಿದ್ಯುತ್ ನಾವು ಹೆಂಗ್ ತಯಾರು ಮಾಡ್ತೇವೆ ಗೊತ್ತ್ರಿ, ಒಂದು ಕಲ್ಲಿದ್ಲ ಸುಡ್ತೀವಿ, ಇಲ್ಲ ಥರ್ಮಲ್ ಪವರ್ ಪ್ಲಾಂಟ್ ಇಲ್ಲ ತಾನೇ ಏನ್ ಮಾಡ್ತೀವಿ, ಕ್ರೂಡ್ ಆಯಿಲ್ ಸುಡ್ತೀವ್ರಿ. ಇಫ್ ಸ್ಲೋಲಿ ಇಂಡಿಯಾ ಸ್ಟಾರ್ಟ್ reducing the dependency on coal and crude oil, obviously the country who are exporting coal and crude oil to India, they will be suffer, right? ಅಂದ್ರೆ ಭಾರತಕ್ಕೆ ಕಲ್ಲಿದ್ದಲು ಮತ್ತು ಕಚ್ಚಾ ತೈಲವನ್ನು ರಫ್ತು ಮಾಡುವ ದೇಶಗಳು ಅವ್ರಿಗೆ ಲಾಸ್ ಆಗತ್ರಿ. ಈಗ ಅವ್ರಿಗೆ ಲಾಸ್ ಆಗತ್ತಂತ ವಿ ಶುಡ್ ನಾಟ್ ಗೋ ಫಾರ್ ಎಮಿಷನ್, ರೈಟ್? ಎಮಿಷನ್, ರೈಟ್? ಗ್ರೀನ್ ಹೌಸ್ ಗ್ಯಾಸ್ ಅವನ್ನೆಲ್ಲ ಎಮಿಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಕರ್ನಾಟಕದಲ್ಲಿ ಕಾಡ್ಗಿಚ್ಚು ಆದರೆ ಬರೀ ಕರ್ನಾಟಕಕ್ಕೆ ಅಷ್ಟೇ ಎಫೆಕ್ಟ್ ಆಗಲ್ಲ. ಇಟ್ ಮೇ ಬಿ ಎಫೆಕ್ಟ್ ನೇಬರಿಂಗ್ ಸ್ಟೇಟ್, ಇಟ್ ಮೇ ಬಿ ಎಫೆಕ್ಟ್ ನೇಬರಿಂಗ್ ಕಂಟ್ರೀಸ್ ಆಲ್ಸೋ, ಇಟ್ ಮೇ ಬಿ ಎಫೆಕ್ಟ್ ಫಾರ್ ಗ್ಲೋಬಲ್, ರೈಟ್? ಸೊ ಹೀಗಾಗಿ ರಿಯಾಕ್ಟರ್ ಅಂದ್ರೆ ಏನು, ವಾಟ್ ಆರ್ ದ ಟೈಪ್ಸ್ ಆಫ್ ರಿಯಾಕ್ಟರ್ ವಿ ಹ್ಯಾವ್ ಬಿಕಾಸ್ ಸಮಟೈಮ್ಸ್ KPSC ಏನ್ ಗೊತ್ತ್ರಿ, KSL ಸ್ಟಾಟಿಕ್ ಹೇಳ್ತಾನೆ, ಏಷ್ಯಾದ ಮೊದಲ ಮಿನಿ ರಿಯಾಕ್ಟರ್ ಯಾವುದು ಬರ್ಬೋದಲ್ಲ, ದೇರ್ ಮೇ ಬಿ ಚಾನ್ಸ್. ಬಿಕಾಸ್ ಸ್ಟಾಟಿಕ್ ರೆಡಿ ಇರಬೇಕು, ನಾವು ಕಾನ್ಸೆಪ್ಟ್ ರೆಡಿ ಇರಬೇಕು. ದಟ್ಸ್ ಫಾರ್ ರಿಯಾಕ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ. ರಿಯಾಕ್ಟರ್ ಆದ್ಮೇಲೆ ದೆನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ಯೂಲ್. ಸರ್ ಇಂಧನ ಬಗ್ಗೆನೇ ಡಿಸ್ಕಷನ್ ಮಾಡ್ಬೇಕ್ರಿ. ಇಂಧನ ರೀ, ಫ್ಯೂಲ್ ಬಗ್ಗೆನೇ ಡಿಸ್ಕಷನ್ ಮಾಡ್ಬೇಕು. ಫ್ಯೂಲ್ ಅಂತ ಬಂದಾಗ ಏನ್ ಮಾಡ್ತೀವಿ ಗೊತ್ತ್ರಿ, ಫ್ಯೂಲ್ ಅಂತ ಬಂದಾಗ ಕಾನ್ಸೆಪ್ಟ್ ಲೈಕ್ ದಟ್ ಇಸ್ ಕೆಮಿಸ್ಟ್ರಿ. ಕಾನ್ಸೆಪ್ಟ್ ಲೈಕ್ ಕೆಮಿಸ್ಟ್ರಿ ಅಂತ ಬಂದ ನೋಡ್ರಿ, ಐಸೋಟೋಪ್ಸ್ ಅಂದ್ರೆ ಏನು, ವೈ ವಿ ಯೂಸ್ ಯುರೇನಿಯಂ 235, ವಾಟ್ ಇಸ್ ದ ಮೀನಿಂಗ್ ಆಫ್ ಯುರೇನಿಯಂ 235 ಅಂತ ಹೇಳ್ತಿರ್ಬೇಕಾದ್ರೆ, ಯುರೇನಿಯಂ ಹೇಳ್ತಿರ್ಬೇಕಾದ್ರೆ ರೇಡಿಯೋ ಆಕ್ಟಿವಿಟಿ ಅಂದ್ರೆ ಏನು, ಅಂದ್ರೆ ವಿಕಿರಣ ಕ್ರಿಯೆ ಅಂದರೇನು, ವಿ ಹ್ಯಾವ್ ಟು ಡಿಸ್ಕಸ್, ರೈಟ್?
ಯಾಕೆ ನೋಡಿ, ಯುರೇನಿಯಂ ತಗೊಂತೀವಿ ನಾವು, ಥೋರಿಯಂ ಜಾಸ್ತಿ ಬಳಸಲ್ಲ, ಯುರೇನಿಯಂ ಬಳಸ್ತೀವಿ. ಬಟ್ ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಭಾರತ ಥೋರಿಯಂ ಅನ್ನು ಕೂಡ ಬಳಕೆ ಮಾಡಿ ವಿದ್ಯುತ್ ಅನ್ನು ತಯಾರು ಮಾಡುವ ಹಂತದಲ್ಲಿ ಇದ್ದಾಗ, ದೆನ್ ವಾಟ್ ಇಸ್ ದ ಡಿಫರೆನ್ಸ್? ಥೋರಿಯಂಗೂ ಮತ್ತು ಯುರೇನಿಯಂಗೂ ದೇರ್ ಹ್ಯಾಸ್ ಟು ಬಿ ಸಮ್ ಡಿಫರೆನ್ಸ್. ಅಂಡ್ ಫ್ಯೂಲ್ ಅಂತ ಬಂದಾಗ ನೆಕ್ಸ್ಟ್ ಏನ್ ಮಾಡ್ತಾನೆ ನಾನು, ಕರೆಂಟ್ ಅಫೇರ್ಸ್ ಅಲ್ಲಿ ಹಾಕ್ಲೇಬೇಕ್ರಿ. ಲೈಕ್ ಆಂಧ್ರ ಪ್ರದೇಶ ಅಂಡ್ ಕರ್ನಾಟಕ. ಆಂಧ್ರ ಪ್ರದೇಶ ಕರ್ನಾಟಕದ ನಾವು ಡಿಸ್ಕಷನ್ ಮಾಡ್ಲೇಬೇಕ್ರಿ. ದಟ್ ಇಸ್ ಕರೆಂಟ್ ಅಫೇರ್ಸ್ ಬಂದಾಗ ಆಂಧ್ರ ಪ್ರದೇಶ ಕರ್ನಾಟಕ ಡಿಸ್ಕಷನ್ ಮಾಡೇ ಮಾಡ್ತಾನೆ. ದಟ್ ಇಸ್ ಫ್ಯೂಲ್. Because UPSC 2023 ಅಲ್ಲಿ we had a question ರೀ. Okay, even the most abundant uranium isotope is uranium 238. But still why we use 235 as a fuel in a nuclear reaction ಬಂದದ್ರಿ ಅಂದ್ರೆ, ಅತಿ ಹೆಚ್ಚು ಯುರೇನಿಯಂ ಸಿಗುವುದು ಯುರೇನಿಯಂ 238 ಎಂಬ ಐಸೋಟೋಪ್ಸ್ ಅಲ್ಲಿ. ಐಸೋಟೋಪ್ಸ್ ಅಂದ್ರೆ ಹೇಳ್ತಾನೆ, ಆದ್ರೆ ನಾವು ಅತಿ ಹೆಚ್ಚು ಬಳಕೆ ಮಾಡುವುದು ಈ ರಿಯಾಕ್ಟರ್ ಅಲ್ಲಿ ಇಂಧನವಾಗಿ ಅದು 235 ಯಾಕೆ ಅಂತ ಬಂದ ಕ್ವಶನ್ ರೀ. ಸೊ ಹೀಗಾಗಿ ಹಾಗೆ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಫ್ಯೂಲ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಫ್ಯೂಲ್ ಬಗ್ಗೆ ಡಿಸ್ಕಷನ್, ದೆನ್ ವಾಟ್ ವಿ ಹ್ಯಾವ್ ಟು ಡಿಸ್ಕಸ್, ದಟ್ ಇಸ್ ಮಾಡರೇಟರ್ಸ್ ಅಂದರೆ ಏನು. ಆಲ್ರೆಡಿ ವಿ ಹ್ಯಾಡ್ ಎ ಕ್ವಶನ್ ಆನ್ ಮಾಡರೇಟರ್ಸ್ ರೀ. ಸರ್ ಮಾಡರೇಟರ್ಸ್ ಅಂದ್ರೆ ಏನು, ಹೌ ಎಕ್ಸಾಕ್ಟ್ಲಿ ದೇ ಯೂಸ್ ಟು ಫಂಕ್ಷನ್ ಇನ್ ಅ ನ್ಯೂಕ್ಲಿಯರ್ ರಿಯಾಕ್ಟರ್, ವಾಟ್ ಇಸ್ ದ ರೋಲ್ ಆಫ್ ಮಾಡರೇಟರ್ ಅಂದ್ರೆ, ಒಂದು ರಿಯಾಕ್ಷನ್ ಅಲ್ಲಿ ನ್ಯೂಟ್ರಾನ್ ವೇಗವನ್ನು ನಾವು ಏನ್ ಮಾಡ್ಬೇಕು, ರೆಡ್ಯೂಸ್ ಮಾಡ್ಬೇಕು, ಅದರ್ವೈಸ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಮಾಡರೇಟರ್ ಕೆಲಸವನ್ನು ನಾವು ಕೂಡ ಡಿಸ್ಕಷನ್ ಮಾಡ್ಬೇಕು. ವಿ ಹ್ಯಾವ್ ಟು ಡಿಸ್ಕಸ್ ಮಾಡರೇಟರ್ಸ್ ಆಲ್ಸೋ, ಬಿಕಾಸ್ ಆಲ್ರೆಡಿ ವಿ ಹ್ಯಾಡ್ ಎ ಕ್ವಶನ್ ಆನ್ ಮಾಡರೇಟರ್ ಆಲ್ಸೋ. ದೆನ್ ಏನ್ ಮಾಡ್ತಾನೆ, ಸೊ ಮಿಸ್ಲೇನಿಯಸ್, ಏನಾದ್ರು ಸಮ್ ಮಿಸ್ಲೇನಿಯಸ್ ಅಂದ್ರೆ ಕೂಲಂಟ್ ಅಂದ್ರೆ ಏನು. ಕೂಲಂಟ್ ಅಂದ್ರೆ ಅವನ್ನೆಲ್ಲ ಒನ್ ಲೈನ್ ಬರ್ತವ್ರೆ, ಅವಕ್ಕೇನು ಅಷ್ಟು ಎಕ್ಸಾಮ್ ಅಲ್ಲಿ ಕೇಳಲ್ಲ. ಮೇನ್ಲಿ ವಿ ಹ್ಯಾಡ್ ಎ ಕ್ವಶನ್ ಆನ್ ದೀಸ್ 3 ಟಾಪಿಕ್ಸ್. ಈ 3 ಟಾಪಿಕ್ ಮೇಲೆ ಕ್ವಶನ್ಸ್ ಬಹಳ ಅದಾವ್ರಿ. 3 ಟಾಪಿಕ್ ಮೇಲೆ ಕ್ವಶನ್ಸ್ ಅದ. ನಾವು ದಿಸ್ ಇಸ್ ಒನ್ ಸೈಡ್ ಆಫ್ ಎ ನ್ಯೂಕ್ಲಿಯರ್ ಟೆಕ್ನಾಲಜಿ, and other side of a nuclear technology, because we know that every country, one or another way, we are dependent on another country imports. ಅಂದ್ರೆ ಪ್ರತಿ ಒಂದು ದೇಶ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ದೇಶದ ಆಮದು ಮೇಲೆ ಡಿಪೆಂಡ್ ಆಗೈತ್ರಿ. ಬೆಸ್ಟ್ ಎಕ್ಸಾಂಪಲ್, ಗಲ್ಫ್ ದೇಶಗಳು ಭಾರತದಿಂದ ಧಾನ್ಯದ ಮೇಲೆ ಡಿಪೆಂಡ್ ಆಗ್ಯಾವ್ರಿ. ಅದೇ ಟೈಪ್ ಭಾರತ ಆ ದೇಶಗಳ ಮೇಲೆ ನಾವು ಕಚ್ಚಾ ತೈಲ ಅಥವಾ ನೈಸರ್ಗಿಕ ಅನಿಲದ ಮೇಲೆ ಡಿಪೆಂಡೆನ್ಸ್ ಆಗಿದೆ. ಬಿಕಾಸ್ ಐ ಸೆಡ್ earlier, because every human being is depend on another human being in one or another way, or directly or indirectly. ಅಂದ್ರೆ ಪ್ರತಿಯೊಂದು ಮನುಷ್ಯ ಇನ್ನೊಂದು ಮನುಷ್ಯನ ಮೇಲೆ ಅವಲಂಬಿತವಾಗಿದ್ದು, ನೇರವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು. First I will take some example. Now we are earning a money. Is it we are not depend on a farmers? ನಾವು ದುಡ್ಡು ಗಳಿಸಾಕತ್ತೀವಿ ಏನೋ ಒಂದು ಕೆಲಸ ಮಾಡ್ಕೊಂಡು, ಆದ್ರೆ ನಾವು ರೈತರ ಮೇಲೆ ಡಿಪೆಂಡ್ ಆಗಿವಲ್ಲ, ನೇರವಾಗಿಲ್ಲ ಅಂದ್ರೆ ಪರೋಕ್ಷವಾಗಿ ಡಿಪೆಂಡ್ ಆಗಿದ್ದೀವಿ. ಇಸ್ ಇಟ್ ಫಾರ್ಮರ್ಸ್ ಆರ್ ನಾಟ್ ಡಿಪೆಂಡ್ ಆನ್ ಅಸ್? ಅಬ್ವಿಯಸ್ಲಿ ಅವರು ನಮ್ಮ ಮೇಲೆ ಡಿಪೆಂಡ್ ಅದಾರಲ್ರಿ. ಯಾಕಂದ್ರೆ ನಾನು ಇಲ್ಲಿ ದುಡ್ಡು ಖರ್ಚು ಮಾಡಿ ಅಂದ್ರೆ ಹಣವನ್ನು ಖರ್ಚು ಮಾಡಿದಾಗ ಸರ್ಕಾರಕ್ಕೆ ಆದಾಯ ಹೋಗುತ್ತೆ, ಸರ್ಕಾರಕ್ಕೆ ತೆರಿಗೆ ಹೋದ್ರೆ ಸರ್ಕಾರ ಯೋಜನೆ ಮುಖಾಂತರ ರೈತರಿಗೆ ಸಬ್ಸಿಡಿ ಕೊಡ್ತಾರ, ಏನೋ ಎಕ್ವಿಪ್ಮೆಂಟ್ಸ್ ಕೊಡ್ತಾರ. ಅಂದ್ರೆ ಏನ್ ಗೊತ್ತ್ರಿ, ಡಿಪೆಂಡೆನ್ಸಿ ಇಸ್ ದಿ ಹ್ಯೂಮನ್ ನೇಚರ್. It may be directly or indirectly. So dependency is a fact ಅಂತ ಹೇಳ್ತಾರೆ. So ಹೀಗಾಗಿ in the same manner, this chapter most important portion for your examination perspective ಈ chapter ಅಲ್ಲಿ, okay, that is important international organizations and agreements. This is very important for your examination. ಅಂದ್ರೆ ಅಂತಾರಾಷ್ಟ್ರೀಯ ಪ್ರಮುಖ ಸಂಸ್ಥೆಗಳು ಹಾಗೂ ಒಪ್ಪಂದಗಳು. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ರೀ. ಯಾಕಂದ್ರೆ ಆಲ್ರೆಡಿ ಐ ಹ್ಯಾವ್ ಸೀನ್ ಪ್ಲೆಂಟಿ ಆಫ್ ಕ್ವಶನ್ ಆನ್ ದಿಸ್ ಟಾಪಿಕ್ ರೀ. ಯಾಕಂದ್ರೆ UPSC ತೆಗೆದುಬಿಟ್ರೆ ಅಂತ ತಿಳ್ಕೊಡ್ರಿ, ಒಂದು ಕ್ವಶನ್ ಮಿನಿಮಮ್ ಸಿಗದ್ರಿ ಈ ಟಾಪಿಕ್ ಮೇಲೆ UPSC ಫಿಲ್ಮ್ಸ್ ಅಲ್ಲಿ. ವೈ ಆಮ್ ಸೇಯಿಂಗ್ UPSC ಸಮಟೈಮ್ಸ್ KS ತೆಗಿತಿರ್ಬೇಕಾದ್ರೆ UPSC ಕ್ವಶನ್ಸ್ ನಿ ಎತ್ತ ಹಾಕಿರ್ತಾರೆ. That's why we have to be thorough with some topics. So ಈಗ ಒಂದು ದೇಶ ಇನ್ನೊಂದು ದೇಶದಿಂದ ಯುರೇನಿಯಂ ತರಿಸ್ತಾ ಇದ್ದಾರೆ. Is it neighboring countries have fear or not? I will take a simple example. See, ಎಷ್ಟೇ ನಮ್ಮ ರಿಲೇಷನ್ ಇದ್ರು ಏನೋ ಒಂದು ಇರುತ್ತೆ. ಈಗ ನೋಡ್ರಿ, ರಷ್ಯಾದಿಂದ ಇಂಡಿಯಾ ಇಸ್ ಪರ್ಚೇಸಿಂಗ್, ರಷ್ಯಾದಿಂದ ಇಂಡಿಯಾ ರೀ ಅಣು ತಂತ್ರಜ್ಞಾನ ಅಂದ್ರೆ ಇಡೀ ನ್ಯೂಕ್ಲಿಯರ್ ರಿಯಾಕ್ಟರ್ ತರಿಸಬಹುದು ಅಥವಾ ಯುರೇನಿಯಂ ತರಿಸ್ತಿರ್ಬೇಕಾರ, ಇಸ್ ಇಟ್ ಬೈ ಇಂಡಿಯಾಸ್ ನೇಬರಿಂಗ್ ಕಂಟ್ರೀಸ್ ಅಂದ್ರೆ ಭಾರತದ ಗಡಿ ಭಾಗದ ದೇಶಗಳು. ಐ ವಿಲ್ ಟೇಕ್ ಎಕ್ಸಾಂಪಲ್, ನೇಪಾಲ್, ಭೂತಾನ್, ಬಾಂಗ್ಲಾ, ಶ್ರೀಲಂಕಾ, ಎಕ್ಸೆಟ್ರಾ. ಇಸ್ ಇಟ್ ದೋಸ್ ಕಂಟ್ರೀಸ್ ಹ್ಯಾವ್ ಫಿಯರ್ ಆರ್ ನಾಟ್? ಭಾರತ ರಷ್ಯಾದಿಂದ ಏನಾದ್ರೂ ಅಣು ತಂತ್ರಜ್ಞಾನವನ್ನು ಆಮದು ಮಾಡ್ಕೊತಿರ್ಬೇಕಾರ, ಇಸ್ ಇಟ್ ಇಂಡಿಯನ್ ನೇಬರಿಂಗ್ ಕಂಟ್ರೀಸ್ ಹ್ಯಾವ್ ಫಿಯರ್ ಆರ್ ನಾಟ್?
ಭಾರತ ಏನಾದ್ರೂ ರಷ್ಯಾದಿಂದ ಅಣು ತಂತ್ರಜ್ಞಾನ ಏನಾದ್ರೂ ತರಿಸ್ಕೊಂತಾರೆ, ಇಂಡಿಯಾ ವಿಲ್ ಸೇ ಐ ಆಮ್ ಗೋಯಿಂಗ್ ಟು ಜನರೇಟ್ ಓನ್ಲಿ ಎಲೆಕ್ಟ್ರಿಸಿಟಿ, ವಿದ್ಯುತ್ ಅಷ್ಟ ಅಂತ ಹೇಳ್ತದ್ರಿ. ಆದ್ರೂ ಗಡಿ ಭಾಗದ ದೇಶಗಳಿಗೆ ಭಯ ಇರುತ್ತಾ? ಇಸ್ ಇಟ್ ಸೇ ಎಸ್ ಆರ್ ನೋ? When India is importing something from Russia regarding nuclear energy, is it Indian neighboring countries have fear or not? ಭಯ ಇರುತ್ತಾ? ಆಬ್ವಿಯಸ್ಲಿ ಇದ್ದೇ ಇರ್ತದ್ರಿ, ಆಬ್ವಿಯಸ್ಲಿ ಇದ್ದೇ ಇರ್ತದೆ. ಯಾಕಂದ್ರ ಸಮ್ ಟೈಮ್ಸ್ ಏನೋ ಮಿಸ್ಟೇಕ್ ಆಗಿ ನಮ್ಮ ಬಾರ್ಡರ್ಗೆ ಎಫೆಕ್ಟ್ ಆಗ್ಬೋದಲ್ಲ. ಅದೇ ಟೈಪು ಈಗ ನೋಡ್ರಿ, ಭಯೋತ್ಪಾದಕರು ಅಂತ ಹೇಳ್ತಾರೆ, ಟೆರರಿಸ್ಟ್ ಅಂತ ಹೇಳ್ತಾರೆ. ಟೆರರಿಸ್ಟ್ ಏನ್ ಬೆಳಗಿಂದ ಸಂಜೆ ಕೆಲಸ ಮಾಡ್ತಾರೆ, ಅವ್ರ ಕೆಲವು ರಿಸರ್ಚ್ ಸೆಂಟರ್ ಅದಾವೇನ್ರಿ? ಇಲ್ಲ, ಬಟ್ ಸ್ಟಿಲ್ ದೇ ಯೂಸ್ ಟು ಹ್ಯಾವ್ ಅ ವೆಪನ್ಸ್, ರೈಟ್? ಅಂದ್ರೆ ವೆಪನ್ಸ್ ಯಾರೋ ಇಲ್ಲಿಗೆಲ್ಲ ಕೊಟ್ಟಾರ. ಅದೇ ಟೆರರಿಸ್ಟ್ ಗಳಿಗೆ ಅಣು ಶಕ್ತಿ ಸಿಕ್ಕರೆ ಏನಾಗುತ್ತೆ? ದೇ ಡೋಂಟ್ ಹ್ಯಾವ್ ಮರ್ಸಿ ಇಟ್ಸೆಲ್ಫ್. ಟೆರರಿಸ್ಟ್ ಗಳಿಗೆ ನೋಡ್ಕೊಡ್ರಿ, ಕನ್ವೆನ್ಷನಲ್ ಬುಲೆಟ್ಸ್ ಗನ್ ಸಿಕ್ಕಿರ್ತಾವ್ರಿ, ಯಾರೋ ಕೊಟ್ಟಿರ್ತಾರ. ಅವ್ರ ಕಡೆ ಫ್ಯಾಕ್ಟ್ರಿ ಲೈನ್ ಎಲ್ಲ ಯಾರೋ ಕೊಟ್ಟಿರ್ತಾರ. ಅದೇ ಟೈಪ್ ಕೊಡುವ ವ್ಯಕ್ತಿ ನ್ಯೂಕ್ಲಿಯರ್ ಮಿಸೈಲ್ಸ್ ಕೊಟ್ರೆ ಮುಗಿದಲ್ಲ, ಕೊಡ್ತಾರೇನ? ಕೊಡಂಗಿಲ್ಲ. ಯಾಕಂದ್ರ ಮೊದ್ಲೇ ಅವ್ರ ಕಡೆ ಮರ್ಸಿ ಇಲ್ಲ, ಏನು ದಯ ಇಲ್ಲ ಅಂದಾಗ ನಾಳೆ ತಿರುಗಿ ನಮ್ಗ ಅಟ್ಯಾಕ್ ಮಾಡ್ಬೋದಲ್ಲ ಅಣು ಶಕ್ತಿಯಿಂದ. ಸೊ ಹೀಗಾಗಿ ವೆನ್ಎವರ್ ಎನಿ ಕಂಟ್ರಿ ಇಂಪೋರ್ಟ್ಸ್ ಆರ್ ಎಕ್ಸ್ಪೋರ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯರ್ ಟೆಕ್ನಾಲಜಿ, ಇಟ್ ಮೇ ಬಿ ಅ ಫ್ಯೂಲ್, ದಟ್ ಇಸ್ ಯುರೇನಿಯಂ ಇರ್ಬೋದು, ಇಟ್ ಮೇ ಬಿ ಅ ಟೆಕ್ನಾಲಜಿ, ಇಟ್ ಮೇ ಮಿಸೈಲ್, ನೇಬರಿಂಗ್ ಕಂಟ್ರೀಸ್ ಪ್ರಾಬ್ಲಮ್ ಇರ್ತಾರೆ. ಹೀಗಾಗಿ in order to limit this one, or in order to monitor this one, we have some organization as well the agreement. The first one is that is International Atomic Energy Agency. ಸಿಲೆಬಸ್ ಬರ್ತಿರ್ಬೇಕಾದ್ರೆ ನೋಟ್ಸ್ ಅಲ್ಲಿ ಇಷ್ಟೇ ಶಾರ್ಟ್ ಕಟ್ ಬರ್ರಿ, ಹೇಳ್ತಾನ್ರಿ. ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಅನ್ನೋದು ಫಸ್ಟ್ ಬರ್ತದ್ರಿ. ಯಾಕಂದ್ರ ಮೆನಿ ಟೈಮ್ಸ್ UPSC ವಿ ಹ್ಯಾಡ್ ಎ ಕ್ವಶನ್ ಆನ್ ದಿಸ್ ಟಾಪಿಕ್ ರೀ. ಭಾರತದ ಕೆಲವೊಂದಿಷ್ಟು ಅಣುಸ್ಥಾವರಗಳು ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿಯ ಸೇಫ್ ಗಾರ್ಡ್ ಪ್ರೋಟೋಕಾಲ್ ಇವೆ, ಅದರ ಅರ್ಥವೇನು ಅಂತ ಕೇಳ್ತಾನೆ. why some Indian nuclear power plants are kept under International Atomic Energy Agency safeguard protocol ಅಂತ ಕೇಳ್ರಿ. safeguard protocol, that's why ಫಸ್ಟ್ ಬರೋದು ನಿಮ್ಗೆ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಅಂತ ಹೇಳ್ತಾರೆ. ಇಲ್ಲಿ ಏನ್ ತಲೆಗೆಡ್ಸ್ಕೊಬಿಟ್ರೆ ಆ ಚಾಪ್ಟರ್ ಬಂದಾಗ ಎಲಾಬ್ರೇಟ್ ಮಾಡ್ತೇನೆ. Just remember, because this is very very important. It is a non-autonomous body or institution under United Nations organization. ಅಂದ್ರೆ ಇದು ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿಯು ವಿಶ್ವಸಂಸ್ಥೆಯಲ್ಲಿ ಒಂದು ನಾನ್ ಅಟೋನಮಸ್ ಬಾಡಿ ಆಗಿದೆ ರೀ. ಅಂದ್ರೆ ಇವ್ರು ಹೇಳಿದ ಸಲಹೆಗಳನ್ನು ವಿಶ್ವಸಂಸ್ಥೆ ತಗೊಂತದ್ರಿ. ವಿಶ್ವಸಂಸ್ಥೆ ತಗೊಂಡಾಗ ಈ ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ ಇಂಡಿಯಾ ಇಸ್ ನಾಟ್ ಇಂಡಿಯಾ, ಪಾಕಿಸ್ತಾನ ಅಂತ ಯಾವ್ದೋ ಒಂದು ಕಂಟ್ರಿ ತಗೊಂಡು, ಪಾಕಿಸ್ತಾನ ಇಲ್ಲಿಗಲಿ ಮ್ಯಾನುಫ್ಯಾಕ್ಚರ್ ನ್ಯೂಕ್ಲಿಯರ್ ಮಿಸೈಲ್ಸ್. ಯಾವ್ದೋ ದೇಶದಿಂದ ಯುರೇನಿಯಂ ತರಿಸ್ಕೊಂಡು ಅದನ್ನ ಇಲ್ಲಿಗಲ್ ಆಗಿ ಏನೋ ಮಾಡ್ತಿರ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತ್ರಿ? ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ವಿಶ್ವಸಂಸ್ಥೆಗೆ ಹೇಳ್ತಾರೆ, ಪಾಕಿಸ್ತಾನ ಇಸ್ ಡೂಯಿಂಗ್ ಇಲ್ಲಿಗಲ್ ಆಕ್ಟ್ ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯರ್ ಎನರ್ಜಿ. ಅದಕ್ಕೆ ನೇಬರಿಂಗ್ ಕಂಟ್ರೀಸ್ ಅಲ್ಲಿ ಸ್ವಲ್ಪ ಭಯ ಉಟ್ಕೊಂಡಿದೆ, ಅವ್ರನ್ನ ನಿಯಂತ್ರಣ ಮಾಡಿರುತ್ತೆ. ಅವು ವಿಶ್ವಸಂಸ್ಥೆ ಏನ್ ಮಾಡಿದ್ರೆ, ವಿಶ್ವಸಂಸ್ಥೆ ತನ್ನ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ಲ, ಲೈಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ದಟ್ ಇಸ್ ವರ್ಲ್ಡ್ ಬ್ಯಾಂಕ್, IMF ಇರ್ತಲ್ರಿ, ಅವ್ರು ಹೇಳ್ಬಿಡ್ತಾರೆ ಪಾಕಿಸ್ತಾನ್ಗೆ ಏನು ಲೋನ್ ಕೊಡಿಸ್ಬೇಡ್ರಿ, ಇನ್ವೆಸ್ಟ್ಮೆಂಟ್ ಅಲ್ಲಿ ಕಳಿಸ್ಬೇಡ್ರಿ, ಬಿಕಾಸ್ ದೇ ಆರ್ ಡೂಯಿಂಗ್ ಇಲ್ಲಿಗಲ್ ಆಕ್ಟಿವಿಟೀಸ್. When they are unable to get a loan from any financial institution, how the Pakistan will run their government? So ಹೀಗಾಗಿ ಈ ಸಂಸ್ಥೆ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಇಂಡಿಯಾ ಇಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಭಾರತ ಕೂಡ ಇದರ ಭಾಗ. ಡೋಂಟ್ ವರಿ, ಅದು ಯಾವಾಗ ಫಾರ್ಮ್ ಆಯ್ತು, ಅದ್ರ ಉದ್ದೇಶ ಏನು, ಅದ್ರ ಬಗ್ಗೆ ನೀಟಾಗಿ ನಿಮ್ಗೆ ಕ್ಲಾಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಸ್ ದಟ್ ಇಸ್ NPT ರೀ, ನಾನ್ ಪ್ರೊಲಿಫರೇಷನ್ ಟ್ರೀಟಿ. NPT ಅಂತ ಹೇಳ್ತಾರೆ, ನಾನ್ ಪ್ರೊಲಿಫರೇಷನ್ ಟ್ರೀಟಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಅವಾಗ ಸುದ್ದಿಲಿ ಇರ್ತದ್ರಿ. ಭಾರತಕ್ಕೆ ಪ್ರತಿ ಸಲ ಒತ್ತಾಯ ಮಾಡ್ತಾರೆ, ನೀ ಇದನ್ನ ಸೈನ್ ಮಾಡು ಅಂತೇಳಿ, ಈ ಒಪ್ಪಂದಕ್ಕೆ ಸಹಿ ಮಾಡು. ಇಂಡಿಯಾ ವಿಲ್ ಸೇ ದಟ್ ವೈ ಹ್ಯಾವ್ ಟು ಸೈನ್ ಸರ್? ಪಾಸ್ಪೋರ್ಟ್ ಬಗ್ಗೆ ನೆನಪು ಮಾಡಿದ್ರು ಅಂತ ಹೇಳಿ ಶಿವಾನಂದಪ್ಪ ಪಾಸ್ಪೋರ್ಟ್ ಅದೇನ್ ಗೊತ್ತ್ರಿ? GK ಕ್ಲಾಸ್ 5 ಸ್ಟಾರ್ಟ್ ಮಾಡ್ತಾರೆ. GK ಕ್ಲಾಸ್ ಸೂನ್ ವಾಪಸ್ ಸ್ಟಾರ್ಟ್ ಮಾಡ್ಬೇಕು. GK ಕ್ಲಾಸ್ ಅಲ್ಲಿ ವಿ ಹ್ಯಾವ್ ಸ್ಟಾಪ್ ಫಾರ್ G20 ಸ್ಟಾಪ್ ಮಾಡಿದ್ವಿ ನಾವು. G20ಗೆ GK ಕ್ಲಾಸ್ ಸ್ಟಾರ್ಟ್ ಆಗಲಿ, ಡೆಫಿನೆಟ್ಲಿ ಐ ವಿಲ್ ಎಕ್ಸ್ಪ್ಲೇನ್. ಸೊ ಟುಡೇ ವಿಲ್ ಸ್ಟಿಕ್ ವಿತ್ ಓನ್ಲಿ ಈ ಸೆಷನ್ ರೀ, ಬರೀ ಸೈನ್ಸ್ ಅಂಡ್ ಟೆಕ್ ಅಷ್ಟ ವಿಚಾರ ಮಾಡೋಣ. ಐ ವಿಲ್ ಡಿಸ್ಕಸ್, ಡೋಂಟ್ ವರಿ. GK ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ವಾಪಸ್ ತಗೊಂತಾರೆ ಇದನ್ನ. Now we will stick with only the science and technology. Okay. NPT is also very very important. Next ಏನು ಗೊತ್ತ್ರಿ? NPT ಆದ್ಮೇಲೆ NSG, ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್. ಬಿಕಾಸ್ ಭಾರತ 1974 ಸ್ಮೈಲಿಂಗ್ ಬುದ್ಧ ಅಂತೇಳಿ ಅಣು ಶಕ್ತಿ ಪ್ರಯೋಗ ಮಾಡ್ತಾರೆ. ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಮಿಷನ್, ದಟ್ ಇಸ್ ಸ್ಮೈಲಿಂಗ್ ಬುದ್ಧ ಇನ್ 1974. ಸೊ ಹೀಗೆ ನೋಡ್ಕೊಡಿ, ವೆಸ್ಟರ್ನ್ ಕಂಟ್ರಿ ಬಾಳ ಗೇಮ್ ಮಾಡ್ತಾವ್ರಿ ಇಂಡಿಯನ್ ಪರ್ಸ್ಪೆಕ್ಟ್. ಯಾಕಂದ್ರೆ ಭಾರತ ಏನಾದ್ರು ಹೊಸದು ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಆಲ್ವೇಸ್ ದೇ ವಿಲ್ ವರಿಡ್. ವೈ?
ಯಾಕಂದ್ರೆ ಭಾರತ ತನ್ನ ಮೇಲೆ ತಾನೇ ಅವಲಂಬಿತವಾದ್ರೆ ನಮ್ಮ ವಸ್ತುಗಳನ್ನು ಖರೀದಿ ಮಾಡೋರು ಯಾರು ಅಂತಾರೆ ಅವರು. When India will start everything as a indigenous, then who will purchase their product? ಅದಕ್ಕೆ ಹೇಗಾದ್ರೂ ಮಾಡಿ ಪಶ್ಚಿಮ ದೇಶಗಳು ಇಂಡಿಯಾನ ಅವ್ರ ಮೇಲೆ ಡಿಪೆಂಡ್ ಆಗಂಗೆ ಉಳಿಸ್ಕೊಂತವ್ರಿ, ದಟ್ ಇಸ್ NSG, ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಡಾಕ್ಟರ್ ಮನಮೋಹನ್ ಸಿಂಗ್ ಹ್ಯಾವ್ ಡನ್ ವೆರಿ ಗುಡ್ ವರ್ಕ್ ವಿತ್ ರೆಸ್ಪೆಕ್ಟ್ ಟು USA in 2008. ಅದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ನೀವು ಹೆಂಗ್ ಟ್ರೀಟ್ ಮಾಡಿದ್ರೆ ದಟ್ಸ್ ಲೆಫ್ಟ್ ಟು. ಬಟ್ ಕೆಲವೊಂದಿಷ್ಟು ಪಾಲಿಸಿಯಲ್ಲಿ ಹಿ ಇಸ್ ವೆರಿ ಗುಡ್ ವಿತ್ ರೆಸ್ಪೆಕ್ಟ್ ಟು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆಲ್ಸೋ, ಲೈಕ್ ಲುಕ್ ಈಸ್ಟ್ ಆಕ್ಟ್ ಈಸ್ಟ್ ಪಾಲಿಸಿ ಆಗಿರ್ಬೋದು. 2008 and 9 ಅಲ್ಲಿ ಗ್ಲೋಬಲ್ ರಿಸೆಷನ್ ಆಗಿತ್ರಿ. ಆ ಟೈಮಲ್ಲಿ ಕೂಡ ಇಂಡಿಯಾ ವಾಸ್ ಸ್ಟೇಬಲ್ ಅಂತ ಹೇಳ್ತಾರೆ ರಿಗಾರ್ಡಿಂಗ್ ಫೈನಾನ್ಷಿಯಲ್. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಡಿಸಿಷನ್ ಟೇಕನ್ ಬೈ ಡಾಕ್ಟರ್ ಮನಮೋಹನ್ ಸಿಂಗ್, ದಟ್ ಇಸ್ ರಿಗಾರ್ಡಿಂಗ್ ನ್ಯೂಕ್ಲಿಯರ್ ಎನರ್ಜಿ ರೀ. ಕರೆಂಟ್ ಅಫೇರ್ಸ್ ಚೆಕ್ ಪಾಯಿಂಟ್ ಬಗ್ಗೆ ಹೇಳ್ರಿ. ಕರೆಂಟ್ ಅಫೇರ್ಸ್ ಚೆಕ್ ಚಾಂಪಿಯನ್ ಹೇಳಿ. ಕರೆಂಟ್ ಅವರ್ ಚೆಕ್ ಚಾಂಪಿಯನ್ ಬಗ್ಗೆ ಅವೆಲ್ಲ ಆಚಿ ಶಿವಶಂಕರ್. ದಿಸ್ ಸೆಷನ್ ಇಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ. ಪ್ಲೀಸ್ ಇದಕ್ಕೆ ಸ್ಟಿಕ್ ಅದನ್ನು. ಆ ಚಾಪ್ಟರ್ ಬಂದು ಆ ಟಾಪಿಕ್ ಬಂದು ಆ ಸಬ್ಜೆಕ್ಟ್ ಬಂದು ಆ ಸಬ್ಜೆಕ್ಟ್ ಅದು ಮಾತಾಡ್ದು, ಆ ಸಬ್ಜೆಕ್ಟ್ ಇದನ್ನ ಮಾತಾಡಕ್ ಬರಲ್ಲ ನಾವು. ಸೊ ದಿಸ್ ಸೆಷನ್ ಇಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದಟ್ ಇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಡೆಫಿನೆಟ್ಲಿ ಐ ವಿಲ್ ಡಿಸ್ಕಸ್. ಡೋಂಟ್ ವರಿ. ಸೊ ಒನ್ ಬೈ ಒನ್ ಐ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್ ಮೈ ಕ್ಲಾಸ್ ಅವರ್ಸ್ ಆಲ್ಸೋ. ನಾನು ಕ್ಲಾಸ್ ಅವರ್ಸ್ ಇನ್ಕ್ರೀಸ್ ಮಾಡ್ತೇನೆ. ಯಾಕಂದ್ರೆ ಕೆಲವೊಂದಿಷ್ಟು ಟಾಪಿಕ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರೋದ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಆದ್ಮೇಲೆ ಇಸ್ ಈಸಿ ಟು ಕನ್ವೆ ಅಂತೇಳಿ ನಾವು ವೇಟ್ ಮಾಡ್ತಾ ಇದ್ರಿ. ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಒಂದು ಮುಗಿದ್ರೆ ಓವರ್ ಇರ್ತೈತೆ ಇದು ಮಾಡ್ಕೊಂಡು ವೇಟ್ ಮಾಡತ್ತಾನೆ. ಸೊ ದಟ್ಸ್ ವೈ NSC ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ಏನ್ ಗೊತ್ತಿ, ದಟ್ ಇಸ್ CTBT. ಸುಮ್ನೆ ಬರ್ಕೊಡ್ರಿ, ಇದ್ರ ಅಬ್ರಿವೇಷನ್ ಎಲ್ಲ ರೆಗ್ಯುಲರ್ ಕ್ಲಾಸ್ ಅಲ್ಲಿ ನೋಡ್ರಿ. ನೆಕ್ಸ್ಟ್ ಒನ್ ಇಸ್ CTBT ಕಾಂಪ್ರೆನ್ಸಿವ್ ಟೆಸ್ಟ್ ನ್ಯೂಕ್ಲಿಯರ್ ಬ್ಯಾನ್ ಟ್ರೀಟಿ ಅಂತ ಹೇಳ್ತಾರೆ. ಇದನ್ನ ಕೌಂಟರ್ ನೋಡ್ರಿ. ಇದು ಆಗಿದ್ದು ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್, ದಟ್ ಇಸ್ ಪೋಖ್ರಾನ್ 1 ಆದ್ಮೇಲೆ ಇದನ್ನ ಇಮಿಡಿಯೇಟ್ಲಿ ಮಾಡ್ತಾರೆ. ಈ CTBT ನೋಡ್ಕೊಡಿ. CTBT ರಿಸಲ್ಟ್ ಏನ್ ಮಾಡಿದ್ರೆ ಗೊತ್ತಿ, ನಾವು ಕದ್ದು ಅಣುಶಕ್ತಿಯನ್ನು ಪ್ರಯೋಗ ಮಾಡ್ಬೇಕಾಯ್ತು. ಪೋಖ್ರಾನ್ 2 ದಟ್ ಇಸ್ May 11, 12, 13, 1996. 11th, 12th, 13th May 1998, India's second nuclear energy test, that is Pokhran 2, CTBT ಅಂತ ಹೇಳ್ತಾರೆ. ಸೊ ಪ್ಲೀಸ್ ಅದನ್ನು ಕೂಡ ಡಿಸ್ಕಷನ್ ಮಾಡೋಕೆ. ಅದಕ್ಕೆ ಅಲ್ರಿ ಪ್ರತಿ ವರ್ಷ ನಾವು May 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಮಾಡ್ತೀವಿ. ಎವ್ರಿ ಇಯರ್ May 11th is celebrated as a ನ್ಯಾಷನಲ್ ಟೆಕ್ನಾಲಜಿಕಲ್ ಡೇ ಅಂತ ಮಾಡ್ತೀವಿ. ಸೊ ಹೀಗಾಗಿ ಐ ಹ್ಯಾವ್ ಟು ಡಿಸ್ಕಸ್ Pokhran 1 ಇಲ್ಲಿ ಡಿಸ್ಕಷನ್ ಮಾಡ್ತಾನೆ, Pokhran 2 ಇಲ್ಲಿ ಡಿಸ್ಕಷನ್ ಮಾಡ್ತಾನೆ. ಓಕೆ, Pokhran 1, Pokhran 2 ಎರಡು ಟಾಪಿಕ್ ಅಲ್ಲಿ ಮಾಡ್ತಾನೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ITER. ಇದು ಚರ್ಚೆಯಲ್ಲಿ ಇದ್ರ ಮೇಲೆ ಕ್ವಶನ್ ಬರೋ ಸಾಧ್ಯತೆ ರೀ. ITER, ದಟ್ ಇಸ್ ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್. ಅಂದ್ರೆ ಮತ್ತೊಂದು ಗುಂಪಿದೆ 2007 ITER ಅಂತ ಐತ್ರಿ. ಮೇ ಬಿ ಯು ಮೈಟ್ ಹ್ಯಾವ್ ಹರ್ಡ್ ದ ಕರೆಂಟ್ ಅಫೇರ್ಸ್ ಬೈ ಸೇಯಿಂಗ್ ದಟ್ ಚೀನಾ ಸಕ್ಸಸ್ಫುಲಿ ಡೆವಲಪ್ಡ್ ಆರ್ಟಿಫಿಷಿಯಲ್ ಸನ್. ಓಕೆ, ಚೀನಾ ದೇಶವು ಯಶಸ್ವಿಯಾಗಿ ಕೃತಕ ಸೂರ್ಯನನ್ನು ಪ್ರಯೋಗ ಮಾಡಿತ್ತು ಅಂತೇಳಿ ನಿಮ್ಗೆ ಅವಾಗ ಕರೆಂಟ್ ಅಫೇರ್ಸ್ ಬಂದ್ರಿ. ಆ ಕೃತಕ ಸೂರ್ಯ ಅಂದ್ರೇನು, ಆರ್ಟಿಫಿಷಿಯಲ್ ಸನ್ ಮೀನ್ಸ್ ವಾಟ್, ಇಸ್ ಇಟ್ ಎನಿ ಇಂಟರ್ನ್ಯಾಷನಲ್ ಗ್ರೂಪ್ ಇನ್ವಾಲ್ವ್ಡ್ ಇನ್ ITER? ಅವೆಲ್ಲ ಡಿಸ್ಕಷನ್ ಮಾಡ್ಬೇಕ್ರಿ. ಯಾವುದು ITER ದಲ್ಲಿ. ಓಕೆ, ಐ ಥಿಂಕ್ ಯಾವ ಇಯರ್ ಕ್ವಶನ್ ನೆನಪಿಲ್ಲ, UPSC ಅಲ್ಲಿ ನೋಡಿದೆ ಕ್ವಶನ್ಸ್ ತಗೊಂತೇನೆ ಆಮೇಲೆ ಆ ಟಾಪಿಕ್ ಬಂದಾಗ. See, even India is also part of ITER group. If any country is going to achieve the goal, then what is the advantage for India ಅಂತ ಕೇಳಿ. ಭಾರತ ಕೂಡ ಈ ಗುಂಪಿನ ಸದಸ್ಯನಾಗಿದ್ದು, ಗುಂಪಿನ ಸದಸ್ಯರಲ್ಲಿ ಯಾರು ಈ ಗುರಿಯನ್ನು ತಲುಪಿದ್ರೆ ಭಾರತಕ್ಕೆ ಆಗುವ ಲಾಭವೇನು ಅಂತ ಕ್ವಶನ್ ಐತ್ರಿ. ಆನ್ಸರ್ ಸಿಂಪಲ್ ಏನು ಗೊತ್ತ್ರಿ, ಇಂಡಿಯಾ ವಿಲ್ ಆಲ್ಸೋ ಗೆಟ್ ಅ ರಿಯಾಕ್ಟರ್ ಅಂತಿತ್ರಿ. ಭಾರತಕ್ಕೂ ಕೂಡ ರಿಯಾಕ್ಟರ್ಗಳು ದೊರೆಯುತ್ತವೆ ಅಂತ ಇಷ್ಟ ಐತ್ರಿ. ಸಿಂಪಲ್. India will also get nuclear fusion reactor. ಅಂದ್ರೆ ಭಾರತ ಕೂಡ ಸಮ್ಮಿಳಿತ ರಿಯಾಕ್ಟರ್ಗೆ, ಭಾರತಕ್ಕೆ ಕೂಡ ಸಮ್ಮಿಳಿತ ರಿಯಾಕ್ಟರ್ ದೊರೆಯುತ್ತವೆ ಅಂತ ಹೇಳ್ತಾರೆ. ಸೊ ದಾಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಜಸ್ಟ್ ಒಂದು ಓವರ್ ಇಟ್ಕೋರಿ ಪ್ರಿಲಿಮ್ಸ್ ಅಲ್ಲಿ. ಯಾಕಂದ್ರೆ 4 ಆನ್ಸರ್ ಅವನೇ ಕೊಟ್ಟಿರ್ತಾನೆ. ಔಟ್ ಆಫ್ 4 ಆಪ್ಷನ್ ವಿ ಹ್ಯಾವ್ ಟು ಚೂಸ್ ಒನ್ ಥಿಂಗ್. ದಟ್ಸ್ ಇಟ್ ರೈಟ್. ಸೊ ಪ್ಲೀಸ್ ರಿಮೆಂಬರ್ ದಟ್ ಇಸ್ ITER. ಅಂಡ್ ನೆಕ್ಸ್ಟ್ ಏನ್ ಮಾಡ್ತಾನೆ, ಮಿಸ್ಲೇನಿಯಸ್ ಅಂತ ಸಮ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರ್ತು ಆರ್ ಸಮ್ ಇಂಪಾರ್ಟೆಂಟ್ ಅಗ್ರಿಮೆಂಟ್ಸ್ ಆಗಿರ್ತಾವ್ರಿ ರಿಗಾರ್ಡಿಂಗ್ ನ್ಯೂಕ್ಲಿಯರ್ ಎನರ್ಜಿ. ರೀಸೆಂಟ್ಲಿ ಏನಾದ್ರು ನ್ಯೂಸ್ ಇದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಕವರ್ ದೀಸ್ ಏರಿಯಾಸ್. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಕವರ್ ಬಿಕಾಸ್ ಮಿಸ್ಲೇನಿಯಸ್ ಅಲ್ಲಿ ಸಮ್ ಕರೆಂಟ್ ಅಫೇರ್ಸ್ ಲೈಕ್ ರುಪೂರ್ ಅಂತ ಬಾಂಗ್ಲಾದೇಶ ಅಂತ ಆ ಟೈಪ್ ಏನಾದ್ರು ಕರೆಂಟ್ ಅಫೇರ್ಸ್, ಅಥವಾ ಭಾರತ ಮತ್ತು ಯಾವ್ದಾದ್ರು ದೇಶ ಯಾವ್ದಾದ್ರು ಸಂಸ್ಥೆ ಇತ್ತೀಚೆಗೆ ಏನಾದ್ರು ಒಪ್ಪಂದಗಳು ಮಾಡ್ಕೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯರ್ ಟೆಕ್ನಾಲಜಿ.
ಅಣುಸ್ಥಾವರ ಬಗ್ಗೆ ಏನಾದ್ರು ಅಥವಾ ರಿಯಾಕ್ಟರ್ ಬಗ್ಗೆ ಏನಾದ್ರು ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಕವರ್. ಸೊ ದಿಸ್ ಇಸ್ ಮೈ ಸೈನ್ಸ್ ಅಂಡ್ ಟೆಕ್ ಸಿಲೆಬಸ್ ರೀ. ಇದು ನನ್ನ ಸೈನ್ಸ್ ಅಂಡ್ ಟೆಕ್ ಸಿಲೆಬಸ್. ಬಿಕಾಸ್ ಐ ಸೆಡ್ ಅರ್ಲಿಯರ್ ಇಟ್ಸೆಲ್ಫ್ ಆಲ್ರೆಡಿ ಯು ಗೈಸ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ನಾ ಸಿಲೆಬಸ್ ಅಲ್ಲಿ ಎಷ್ಟು ಬರ್ತದೆ ಅನ್ನೋದ್ರಲ್ಲಿ ಅಷ್ಟೇ ಕವರ್ ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಎಲಾಬರೇಟ್ ಲಾಟ್ಸ್ ಆಫ್ ದ ಟಾಪಿಕ್ಸ್. ಯಾಕಂದ್ರೆ ನೋಡಿ, ಎನ್ವೈರನ್ಮೆಂಟಲ್ ಆದ್ರೆ ನಾನು ಟಾಪಿಕ್ಸ್ ಬಹಳ ಎಲಾಬರೇಟ್ ಮಾಡಿದ್ದೀನಿ. ಬರ್ಸೋದು ಇಷ್ಟ ರೀ, ಬಟ್ ಎಲಾಬರೇಟ್ ಜಾಸ್ತಿ ಮಾಡ್ತೀನಿ. ಬಿಕಾಸ್ ದಿಸ್ ಇಸ್ ಹೌ ಐ ಹ್ಯಾವ್ ಟು ಫಾಲೋ ಮೈ ಕೋರ್ಸಸ್ ರೀ. ಯಾಕಂದ್ರೆ ಬರೀ ಸಿಲೆಬಸ್ ಬರ್ಸಿದ್ರೆ ಸಿಲೆಬಸ್ ಯಾವಾಗ ಮುಗಿದಿದೆ ಅಂತ ಕೇಳ್ತಾರೆ. ಸಿಲೆಬಸ್ ಮುಗಿಯೋದ ಇಂಪಾರ್ಟೆಂಟ್ ಅಲ್ಲ, ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬೇಕಂತ ಹೇಳ್ತಾರೆ. ದಟ್ಸ್ ವೈ ಆಲ್ವೇಸ್ ಐ ಕೀಪ್ ಶಾರ್ಟನ್ ಇನ್ ಮೈ ಸಿಲೆಬಸ್, ಬಟ್ ಐ ವಿಲ್ ಎಲಾಬರೇಟ್ ಮೋರ್ ವೆನ್ ಐ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ರೀ. ಸಿಲೆಬಸ್ ಅಲ್ಲಿ ಕಡಿಮೆ ಬರ್ಸಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಬ್ರಾಡ್ ಆಗಿ ಮಾಡ್ತಾನೆ. ಇಸ್ ಇಟ್ ಓಕೆ? Now say that, are you able to get some ideas about science and technology? One overview other sickle, because yesterday in the Ilithana, because I have taken more than 2 hours for explaining the syllabus itself. ಎರಡು ತಾಸಿನ ಮೇಲೆ ನಾನು ಬರೀ ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡಿಕ ತಗೊಂಡ್ರಿ. ಈ ಒಂದು ಓವರ್ ಬಂತ ಹೇಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಓದಬೇಕು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಓಕೆ, ರೈಟ್. ಸೊ now we have to start with our syllabus. Now we have to start with our syllabus andre first chapter that is space technology. The first one is space technology andre bahakasha tantradhyana. Bahakasha tantradhyana, that is space technology. First we have to start with space technology. Nodko space technology. ಈ ಸ್ಪೇಸ್ ಟೆಕ್ನಾಲಜಿ ಅಂತ ಬಂದಾಗ we have to discuss, is it we have any international agreement ಅಂದ್ರೆ ಬಾಹ್ಯಾಕಾಶ. ನೋಡ್ರಿ, ಒಂದಾನೊಂದು ಟೈಮಲ್ಲಿ ಏನೇ ಗೊತ್ತ್ರಿ, UK ದೇಶ ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಅಮೆರಿಕದವರು ಇವ್ರೇನ್ ಮಾಡತ್ ಗೊತ್ತ್ರಿ, ಬಿಕಾಸ್ ಅರ್ಲಿಯರ್ ದೇ ಹ್ಯಾಡ್ ಎ ಟೆಕ್ನಾಲಜಿ. ಎಲ್ಲಾ ಕಡೆ ಹೋಗಿ ದೇ ಯೂಸ್ ಟು ಸೇ ದಟ್ ಓಕೆ ದಿಸ್ ಇಸ್ ಮೈ ಏರಿಯಾ. ಅವಾಗ ಪೂರ್ವ ದೇಶಗಳು ಜಗಳ ತೆಗೆದು, ಲೈಕ್ ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಇಂಡಿಯಾ. ಸಿ ಅರ್ತ್ ಇಸ್ ಓನ್ಲಿ ಬಿಲಾಂಗ್ಸ್ ಟು ಹ್ಯೂಮನ್ ಹ್ಯಾಬಿಟೇಟ್, ಬಟ್ ಮೇಲಿದೆ ಅಲ್ಲ ಸ್ಪೇಸು, ಅದು ಎಲ್ಲ ಮನುಷ್ಯರಿಗೆ ಸಂಬಂಧ. ನೀವು ಫಸ್ಟ್ ಹೋಗಿರಿ ಅಂತೇಳಿ ಅದು ನಿಮ್ದಲ್ಲ. ಅದಕ್ಕೆ ನಮ್ಮಲ್ಲಿ ಏನ್ ಗೊತ್ತ್ರಿ, ಔಟರ್ ಸ್ಪೇಸ್ ಟ್ರೀಟಿ ಅಂತ ಇದ್ರಿ. ನಮ್ಮಲ್ಲಿ ಏನ್ ಗೊತ್ತ್ರಿ, ಒಂದು ಔಟರ್ ಸ್ಪೇಸ್ ಟ್ರೀಟಿ ಅಂತ ಇದ್ರಿ. ಆ ಔಟರ್ ಸ್ಪೇಸ್ ಟ್ರೀಟಿ ಅಂದ್ರೇನು, ಅದರಲ್ಲಿ ಏನ್ ಮಾಡ್ತಾರೆ ಎಕ್ಸಾಮಿನೇಷನ್ ಆಲ್ರೆಡಿ ಕೇಳಿದಾರಿ. ಔಟರ್ ಸ್ಪೇಸ್ ಟ್ರೀಟಿ ಕುರಿತಾದ ಸರಿಯಾದ ಅಥವಾ ತಪ್ಪಾದ ಹೇಳಿಕೆಗಳಂತೇಳಿ. ಸೊ that's first we need to understand. ಯಾವುದೇ ಚಾಪ್ಟರ್ ಹೋದ್ರಿ ಆಲ್ವೇಸ್ ರಿಮೆಂಬರ್ ಇದನ್ನ ಯೂಸ್ ಮಾಡ್ರಿ ಅಂತ ಹೇಳಿದೆ ನಾನು. why we have to study the space? ಸರ್, ಬಾಹ್ಯಾಕಾಶವನ್ನು ಏಕೆ ಓದಬೇಕು ನಾವು? ವೈ ವಿ ಆರ್ ಪುಟಿಂಗ್ ಕ್ರೋರ್ಸ್ ಅಂಡ್ ಕ್ರೋರ್ ರುಪೀಸ್ ಆನ್ ಅನದರ್ ಪ್ಲಾನೆಟ್ ಬೈ ಡಿಸ್ಟ್ರಾಯಿಂಗ್ ದ ಅರ್ತ್? ನೋಡಿ, 617, ಬಿಕಾಸ್ ಚಂದ್ರಯಾನ 3 ಗವರ್ಮೆಂಟ್ ಆಫ್ ಇಂಡಿಯಾ ಸ್ಪೆಂಡ್ ಅರೌಂಡ್ 617 crore. ಓಕೆ, 617 ಅರೌಂಡ್ 617 ಕೋಟಿ ಖರ್ಚು. ಹೌ ಎಕ್ಸಾಕ್ಟ್ಲಿ ಗವರ್ಮೆಂಟ್ ಬ್ರಾಟ್ ದಟ್ 617 crores? 617 ಕೋಟಿ ಹೆಂಗ್ ತಗೊಂಡ್ರಿ ಸರ್? ಟ್ಯಾಕ್ಸ್ ಇಂದ. ಟ್ಯಾಕ್ಸ್ ಯಾವ ಕೊಟ್ರಿ? ವೆನ್ ಎಕ್ಸಾಕ್ಟ್ಲಿ ಪೀಪಲ್ ಹ್ಯಾವ್ ಪೇಡ್ ಅ ಟ್ಯಾಕ್ಸ್? when the government have provided me a service. ನಾ ಹೇಳ್ತೇನೆ, ಇಲ್ಲಪ್ಪ ನಾನು ಕೊಡ್ತೀನಿ ಟ್ಯಾಕ್ಸ್, ಬಟ್ ನನಗೇನ್ ಬೇಕು ಅಂತ, ನನಗೆ ಫ್ಯಾನ್ ರೊಟೇಟ್ ಆಗ್ಬೇಕು ಅಂದ್ರೆ ಮಾತಂದ್ರೆ ನನಗೊಂದು ಸೇವೆ ಬೇಕಂತ ಹೇಳ್ತಾನೆ. ಆ ಫ್ಯಾನ್ ರೊಟೇಟ್ ಆಗ್ಬೇಕಂದ್ರೆ ಗವರ್ಮೆಂಟ್ ಹ್ಯಾಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಆ ಎಲೆಕ್ಟ್ರಿಸಿಟಿ ಬೇಕಂದ್ರೆ ಗವರ್ಮೆಂಟ್ ಶುಡ್ ಹ್ಯಾವ್ ಸಮ್ ಫ್ಯೂಲ್. ಓಕೆ, ಇಂಧನ ಬೇಕು. ಆ ಇಂಧನ ಎಲ್ಲಾದ್ರೂ ಭೂಮಿ ಆಳದಲ್ಲಿದ್ದು ಮತ್ತು ಎಲ್ಲಾ ಪ್ಲೇಸ್ ಅಲ್ಲಿ ಇಲ್ಲಲ್ಲ, ಒಂದು ಅರಣ್ಯ ಪ್ರದೇಶದ ದಟ್ಟವಾದ ಕಾಡು ಅಂದ್ರೆ ಒಂದು ಜಿಯೋಗ್ರಫಿಕಲ್ ಲೊಕೇಶನ್. ಇನ್ ಆರ್ಡರ್ ಟು ಗೆಟ್ ದಟ್ ಫ್ಯೂಲ್, ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಕ್ಲಿಯರ್ ದ ಫಾರೆಸ್ಟ್ ಏರಿಯಾ. ಭೂಮಿಯನ್ನಾಗೋದು ಆ ಖನಿಜ ತಗೊಂಬಂದು ನನಗೆ ವಿದ್ಯುತ್ ಅಂತ ತಯಾರು ಮಾಡತ್ತಾರ. ನನ್ನ ಕ್ವಶನ್, ಭೂಮಿಯನ್ನು ಹಾಳು ಮಾಡಿ ಬೇರೆ ಗ್ರಹದ ಅಧ್ಯಯನ ಮಾಡುವ ಅವಶ್ಯಕತೆ ಏನಿದೆ? ಇಸ್ ಇಟ್ okay, why we are destroying earth in order to study another planet? Because 617 crore is a huge amount. Okay, ಅಲ್ಲಿ ಭೂಮಿನ ಹಾಳು ಮಾಡಿ ಬೇರೆ ಗ್ರಹದ ಅಧ್ಯಯನಕ್ಕೆ ಪ್ರೊಜೆಕ್ಟ್ ಮಾಡೋ ಅವಶ್ಯಕತೆ ಏನಿದೆ ರೀ? why we have to study another planet? 617 ಕೋಟಿ ಎಲ್ಲಿಂದ ಬರ್ತದ್ರಿ? ಪಬ್ಲಿಕ್ ಟ್ಯಾಕ್ಸ್ ಪೇ ಮಾಡುತ್ತೆ. ಪಬ್ಲಿಕ್ ಯಾವ ಟ್ಯಾಕ್ಸ್ ಮಾಡ್ತಾರ? ವೆನ್ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಗಿವ್ ಅ ಸರ್ವಿಸ್ ಅಂದ್ರೆ ನಾ ಹೇಳ್ತೇನೆ, ನನಗೆ AC ಬೇಕು, ಏರ್ ಕಂಡೀಷನ್ ಬೇಕು. ಆ ಏರ್ ಕಂಡೀಷನ್ ಆಪರೇಟ್ ಆಗ್ಬೇಕಂದ್ರೆ ವಿದ್ಯುತ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಆ ಎಲೆಕ್ಟ್ರಿಸಿಟಿ ಬೇಕಂದ್ರೆ ಗವರ್ಮೆಂಟ್ ಹ್ಯಾಸ್ ಟು ಸರ್ಚ್ ಅ ಫ್ಯೂಲ್ ಬೇಕು. ಫ್ಯೂಲ್ ಬೇಕಂತ ವಿ ಹ್ಯಾವ್ ಟು ಡಿಸ್ಟ್ರಾಯ್ ದ ನೇಚರ್. ಆ ನೇಚರ್ ಡಿಸ್ಟ್ರಾಯ್ ಮಾಡ್ಕೊಂಡು ಎಲ್ಲವನ್ನ ಹಾಳು ಮಾಡ್ಕೊಂಡು ಗವರ್ಮೆಂಟ್ ನನಗೆ ವಿದ್ಯುತ್ ಅಂತ ತಯಾರು ಮಾಡ್ತದೆ. ಅದೇ ಹಣ ತಗೊಂಡು ಚಂದ್ರಯಾನ 3ಗೆ ಗವರ್ಮೆಂಟ್ ಹ್ಯಾವ್ ಸ್ಪೆಂಡ್ 617 crore ಆನ್ ಸ್ಟಡಿ ಆಫ್ ಎ ಸೌತ್ ಪೋಲ್ ಆಫ್ ಎ ಮೂನ್ ವಿತ್ ದ ಪ್ರಾಜೆಕ್ಟ್ ಚಂದ್ರಯಾನ 3. ಸರ್, ಭೂಮಿ ಅಲ್ಲದೆ ನೆಕ್ಸ್ಟ್ ಎಲ್ಲಿ ಇರಬೇಕು ಅಂತ ಪ್ಲೇಸ್ ಹುಡುಕ್ತಾ ಇದ್ದಾರೆ ಸರ್. ಅಲ್ರಿ, ಭೂಮಿ ಅಲ್ಲಿ ಇದ್ದು ಭೂಮಿನ ಹಾಳು ಮಾಡಿ ಮತ್ತೆ ಇನ್ನೊಂದು ಹುಡುಕೋ ಅವಶ್ಯಕತೆ ಏನೈತ್ರಿ? ಅಂದ್ರೆ ಇಸ್ ಇಟ್ ವಿ ಆರ್ ನಾಟ್ ಹ್ಯಾಪಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್
ಅಂದ್ರೆ ಭೂಮಿ ಮೇಲೆ ನಾವು ಹ್ಯಾಪಿ ಇಲ್ಲ ಅಂದಂಗ ನಿಮ್ ಪ್ರಕಾರ? ಓಕೆ, ಇಸ್ ಇಟ್ ವಿ ಆರ್ ನಾಟ್ ಹ್ಯಾಪಿ ವಿತ್ ದ ಅರ್ತ್? ಬಿಕಾಸ್ ಒನ್ಸ್ ಗಾಂಧೀಜಿ ಸೈಡ್, ಗಾಂಧೀಜಿ ಅವರು ಒಂದು ಮಾತು ಹೇಳ್ತಾರೆ, ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೆ ಅವಶ್ಯಕತೆ ಇರುವ ಎಲ್ಲ ಸಂಪನ್ಮೂಲಗಳು ಇವೆ, ಆದರೆ ಒಬ್ಬ ವ್ಯಕ್ತಿಯ ದುರಾಲೋಚನೆಗೆ ಇಲ್ಲ ಅಂತ ಹೇಳ್ತಾರೆ. Okay, on the surface of the earth, okay, on the surface of the earth, is it okay? On the surface of the earth, there is a sufficient resource for each and every organisms, but there is not sufficient resource for one's greed ಅಂತ ಹೇಳ್ತಾರೆ. So one day may earth get destroyed, then human want to alternate. ಹೆಂಗೆ ಹೇಳ್ತೀರಿ ಅದನ್ನ? ಒನ್ ಡೇ ಯಾವಾಗ ಆಗುತ್ತಾ? ಬಿಕಾಸ್ ಇನ್ ಅವರ್ ಪುರಾಣ ಆಲ್ಸೋ ವಿ ಹ್ಯಾವ್ ರೈಟ್, ಓಕೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಅಗೇನ್ ಕಲಿಯುಗ ಆದ್ಮೇಲೆ ಮತ್ತೇನಾಗುತ್ತೆ, ಮತ್ತೊಮ್ಮೆ ಸತ್ಯಯುಗ ಸ್ಟಾರ್ಟ್ ಆಗುತ್ತೆ ಅಂತ ಇನ್ ಅವರ್ ಪುರಾಣ ದೇ ವಿಲ್ ಸೇ ದಟ್, ಬಿಕಾಸ್ ಆಫ್ಟರ್ ಕಂಪ್ಲೀಷನ್ ಆಫ್ 4 ಯುಗಾಸ್ ಅಗೇನ್ ದೇರ್ ಇಸ್ alternate, again there is a one more cycle, that is satyuga starts to check whether any living organism that exists before that, okay, somewhat ಸರ್ ಜನಸಂಖ್ಯೆ ಹೆಚ್ಚು ಆಗುತ್ತಿದೆ, ಭೂಮಿ ಸ್ಥಿರವಾಗಿದೆ, ಆಗುತ್ತಿದೆ, ಆದ್ರೆ ಭೂಮಿ ಸ್ಥಿರವಾಗಿದೆ. ಹೌದ್ರಿ, ಜನಸಂಖ್ಯೆ ಹೆಚ್ಚಾಗ್ತದೆ ಅಲ್ಲ, ಜನಸಂಖ್ಯೆ ನೋಡ್ರಿ, ಅದೇ ಏನಲ್ರಿ, ಪ್ರತಿಯೊಂದು ಜೀವಿಗೆ ಎಷ್ಟು ಬದುಕಾಕ ಅವಶ್ಯಕತೆ ಬೇಕಲ್ಲ ಅಷ್ಟು ಸಂಪನ್ಮೂಲ ಇದೆ. ಅಂದ್ರೆ ಒಬ್ಬ ವ್ಯಕ್ತಿಯ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಭೂಮಿ ಅಂಕರ್ ಡೆಸ್ಟ್ರಾಯ್ ಮಾಡಿವಿ, ಅದೇ ಟೈಪ್ ನೌ ಡೇಸ್ ಲಾಟ್ಸ್ ಆಫ್ ದ ಪೀಪಲ್ ಆರ್ ಡೆಸ್ಟ್ರಾಯಿಂಗ್ ಸ್ಪೇಸ್ ಇಟ್ ಸೆಲ್ಫ್, ರೈಟ್, ಲೈಕ್ ಎಲಾನ್ ಮಸ್ಕ್. ಈಗೆಲ್ಲ ಭೂಮಿ ಅಂಕರ ಹಾಳು ಮಾಡಿವಿ, ಮತ್ತೆ ಸ್ಪೇಸ್ ನ ಹಾಳು ಮಾಡ್ತಾರೆ, ಸ್ಪೇಸ್ ಜಂಕ್ ಅಂತ ಹೇಳ್ತಾರೆ. ಸ್ಪೇಸ್ ಜಂಕ್, ಸಾವಿರಾರು ಉಪಗ್ರಹಗಳನ್ನು ಭೂಮಿ ಹತ್ತಿರ ಹಾಕ್ತಾ ಇದ್ರೆ ಅವು ನಾಳೆ ಕೆಲಸ ಮಾಡಲಿ ಟೈಮ್ನಾಗ ಅವನು ವಾಪಸ್ ತಗೊಂಡ್ಬರ್ಬೇಕಲ್ಲ. ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್. ಸೊ ಹೀಗಾಗಿ ಚಂದ್ರಯಾನ 3 ನಾವು ಚಂದ್ರಯಾನ 3 ಆಲ್ರೆಡಿ ಇಂಡಿಯಾ ಹ್ಯಾವ್ ಅಚೀವ್ಡ್ ಮೈಲ್ ಸ್ಟೋನ್. ಓಕೆ, ಆಲ್ರೆಡಿ ಇಂಡಿಯಾ ಹ್ಯಾವ್ ಅಚೀವ್ಡ್ ಮೈಲ್ ಸ್ಟೋನ್ ಅಂದ್ರೆ ಪೋಯಂ 3 ಅಂತ ಬಂದಿತ್ತು. ಪೋಯಂ 3 ಅಂತೇಳಿ ಅಂದ್ರೆ ನಾವೇನು ರಾಕೆಟ್ ಭಾಗ ಬಳಸಿದ್ವಲ್ಲ ಅದು ಅಲ್ಲೇ ವೇಸ್ಟ್ ಆಗಿ ಉಳಿದು ಬಿಡ್ತಿದ್ರಿ, ಆದ್ರೆ ಅದನ್ನ ವಾಪಸ್ ತಗೊಂಡ್ಬಂದಿದ್ರಿ ನಾವು. ದಟ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಮೇಡ್ ಬೈ ಇಂಡಿಯಾ. ಐ ವಿಲ್ ಎಕ್ಸ್ಪ್ಲೇನ್, ಡೋಂಟ್ ವರಿ, ಎಕ್ಸ್ಪ್ಲೇನ್ ಮಾಡ್ತಾನೆ. ಕೆಸ್ಲರ್ ಸಿಂಡ್ರೋಮ್ ಅಂದ್ರೇನು, ಸ್ಪೇಸ್ ಜಂಕ್ ಅಂದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಪೋಯಂ 3 because I'm damn sure that prelims ಅಲ್ಲಿ ಪೋಯಂ 3 ಮೇಲೆ ಕೇಳಬಹುದು. ಪೋಯಂ 3 ಡೋಂಟ್ ವರಿ, ಬರಿಬೇಡ್ರಿ, ಹೇಳ್ತೇನ್ರಿ ಪೋಯಂ 3 ಬಗ್ಗೆ ರೀ. POEM 3 ಅಂತ ಹೇಳ್ತಾರೆ. ಸೊ ಇಂಡಿಯಾ ಹ್ಯಾವ್ ಅಚೀವ್ಡ್. ನನ್ನ ಕ್ವಶನ್ ಸಿಂಪಲ್ ಐತ್ರಿ, why we are destroying earth to study another planet? ಬಿಕಾಸ್ ಐ ಸೆಡ್ ಅರ್ಲಿಯರ್, ನೀವು ಯಾವುದೇ ಚಾಪ್ಟರ್ ಹೋದ್ರಿ ಫಸ್ಟ್ ವೈ ಅನ್ನೋ ಕಾನ್ಸೆಪ್ಟ್ ಇಟ್ಕೊಡ್ರಿ. ಸರ್ ವೈ ಅಂತ ಬಂದಾಗ ಏನಾಗುತ್ತೆ ಗೊತ್ತ್ರಿ, ನಿಮ್ಮ ಮೇನ್ಸ್ ಪರ್ಸ್ಪೆಕ್ಟಿವ್ ಹೆಲ್ಪ್ ಆಗತ್ರಿ. ಓಕೆ, ಓನ್ಲಿ ಟಾಪಿಕ್ ಓದ್ಕೊಂತ ಹೋದ್ರ ಪ್ರಿಲಿಮ್ಸ್ ಹೆಲ್ಪ್ ಆಗೋದ್ರಿ, ಮೇನ್ಸ್ ಯಾವಾಗ ಹೆಲ್ಪ್ ಆಗುತ್ತೆ ಇಫ್ ಯು ನೋ ದ ರೀಸನ್ ಟು ಸ್ಟಡಿ. That's why we have to study ಅಂದಾಗ, why we have to study science and technology, because in our solar system, this is our solar system, this is the sun, that is source of energy. ನಮ್ಮ ಸೌರ ಮಂಡಲದಲ್ಲಿ ನೋಡ್ಕೊಡ್ರಿ. ಸೊ ಇಂಪ್ರೂವ್ ಟೆಕ್ನಾಲಜಿ, ಓಕೆ, somewhat see why we have to study. ಪ್ಲೀಸ್ ರಿಮೆಂಬರ್, ಸೊ ನಿಮ್ಮ ನೋಟ್ಸ್ ಸ್ಟಾರ್ಟ್ ಆಗೋದು ಹಿಂಗಾರಿ, ಬಿಕಾಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್, ಬಿಕಾಸ್ ಸಿ ಮಿಲ್ಕಿ ವೇವ್ ಗ್ಯಾಲಕ್ಸಿ ನಾನು ಸೋಲಾರ್ ಸಿಸ್ಟಮ್ ಮಾತ್ರ ತಗೊಂತಾನೆ, ಬಿಕಾಸ್ ನಮ್ಮ ಭೂಮಿಯಲ್ಲಿ ಐತಲ್ರಿ ಅದನ್ನ ಅಷ್ಟರಿ. ಸಮಥಿಂಗ್ ಪಾಸಿಟಿವ್ ಏನ್ ಪಾಸಿಟಿವ್ ನೋಡನ್ರಿ. ಸಿ ಇಫ್ ದಿಸ್ ಇಸ್ ಅವರ್ ಸೋಲಾರ್ ಸಿಸ್ಟಮ್, ಓಕೆ, ಇಫ್ ದಿಸ್ ಇಸ್ ಅವರ್ ಸೋಲಾರ್, ಸಾರಿ ಸಮ್ ಸೈಜ್ ಇದಾದ್ರಿ. Okay, so on. If this is our solar system, here we have a Mercury, Venus, Earth, and Mars. Now I'll stick with only terrestrial. I think geography ಓದಿರ್ತೀರಿ. ಅಂದ್ರೆ ಈ 4 ಗ್ರಹಗಳಿಗೆ ಅಂತಾರೆ ಟೆರೆಸ್ಟ್ರಿಯಲ್ ಅಂತ ಹೇಳ್ತಾರೆ. ಅಂದ್ರೆ ಒಳಗಿನ ಸರ್ ಭೂಮಿಯ ಮೇಲಿನ ಎಲ್ಲ ಸ್ವಾಭಾವಿಕ ಸಂಪನ್ಮೂಲಗಳು ಸಂಪೂರ್ಣವಾಗಿ ನಾಶ ಮಾಡುವ ಉದ್ದೇಶದಿಂದ ಕೋಆಪರೇಟಿವ್ ಸಿಸ್ಟಮ್ ಈ ತರದ ಪ್ರಾಜೆಕ್ಟ್ ಗಳನ್ನು ಡಿಸೈನ್ ಆಗೋದು. ಓಕೆ, ಹಂಗ ಹೇಳಕ್ ಬರಲ್ರಿ ಲೋಕೇಶ್ ಅವ್ರಿ, ಆನ್ಸರ್ ರೈಟಿಂಗ್ ಅಲ್ಲಿ. ಓಕೆ ಲಂಕೇಶ್ ಅವ್ರಿ, ಈ ತರ ಆನ್ಸರ್ ರೈಟಿಂಗ್ ಅಲ್ಲಿ ಬರಿಬೇಡ್ರಿ ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ಯಾಕಂದ್ರೆ ಯು ಆರ್ ಕಂಪ್ಲೀಟ್ಲಿ ಟಾರ್ಗೆಟಿಂಗ್ ದ ಗವರ್ಮೆಂಟ್ಸ್. ಗವರ್ಮೆಂಟ್ಸ್ ಕಾರ್ಪೊರೇಟಿವ್ಗೆ ಕೊಡ್ತಾ ಇದ್ರ ಅಂತ ಹೇಳತ್ರಿ. ಬಟ್ ಈ ಕಾರ್ಪೊರೇಟ್ ದವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೌ ಗವರ್ಮೆಂಟ್ ವಿಲ್ ಗೆಟ್ ಅ ಮನಿ? ಅದು ಇನ್ವೆಸ್ಟ್ಮೆಂಟ್ ಬಂದಾಗ ಹೇಳ್ತಂದ್ರೆ FDI ಅಂದ್ರೇನು, FPI ಅಂದ್ರೇನು, ಅಂಡ್ ವಾಟ್ ಆರ್ ದ ರೂಟ್ಸ್ ವೆನ್ ಪರ್ಸನ್ ಕ್ಯಾನ್ ಇನ್ವೆಸ್ಟ್ ಇನ್ ಗವರ್ಮೆಂಟ್ ಪ್ರಾಜೆಕ್ಟ್. ಅಂದ್ರೆ ಸರ್ಕಾರದ ಪ್ರಾಜೆಕ್ಟ್ ಗಳಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಹೂಡಿಕೆ ಮಾಡಬಹುದು ಅನ್ನೋದು ನಾ ಹೇಳ್ತೇನೆ ಯಾವಾಗ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಂದಾಗ. ಫಸ್ಟ್ ಓಕೆ, ವೈ ಅಂಡ್ ಲೆಟ್ಸ್ ವೆರಿಫೈ, ಬಿಕಾಸ್ ವಿ ನೋ ದಟ್ ಒಂದಾನೊಂದು ಸಮಯದಲ್ಲಿ ನೀವು ನೋಡ್ರಿ ಭೂಮಿ ಯಾವಾಗ ಫಾರ್ಮ್ ಆಯ್ತು ಈ ತರ ಶಬ್ದ ಓದ್ತೀರಿ. ಬಿಕಾಸ್ ಸಮ್ ಟೈಮ್ಸ್ ಯು ಆರ್ ಗೋಯಿಂಗ್ ಟು ರೀಡ್ ರೈಟ್, earth was formed around 4.58 or 59 billion years ago ಅಂತ ಹೇಳ್ತೀರಿ.
ಸರ್ ಭೂಮಿಯು 4.5 ಆನ್ ಎನ್ ಎವರೇಜ್ 4.5 ಬಿಲಿಯನ್ ವರ್ಷಗಳ ಹಿಂದೆ ರಚಿಸಲಾಗಿದೆ ಅಂದರೆ ಅದಕ್ಕಿಂತ ಮುಂಚೆ ಇವೆಲ್ಲ ಒಂದು ಭಾಗವಾಗಿದ್ವಲ್ಲ. ಬಿಫೋರ್ ದಟ್ ಡ್ಯೂರೇಷನ್ all thing was staying together with the sun, right? ಅಂದ್ರೆ ಒಂದಾನೊಂದು ಟೈಮಲ್ಲಿ ಇವೆಲ್ಲ ಒಂದಾಗಿದ್ವು ಅಂತ ಹೇಳ್ತಾರೆ. ಸಡನ್ಲಿ ಎಕ್ಸ್ಪ್ಲೋಡ್ ಆದಾಗ ವಿ ಹ್ಯಾವ್ 8 ಪ್ಲಾನೆಟ್ಸ್ ಅಂತ ಹೇಳ್ತಾರೆ. 8 ಪ್ಲಾನೆಟ್ಸ್. ಅದರಲ್ಲಿ ನೋಡ್ಕೊಡ್ರಿ, ಇಲ್ಲಿ ಒಂದು ಪಾಯಿಂಟ್ ಬರ್ತದೆ. ಅದರಲ್ಲಿ ಕೂಡ ಸೊ ದಿಸ್ ಏರಿಯಾ is called as, that is habitat ಅಂತ ಹೇಳ್ತಾರೆ. ಸರ್ ಹ್ಯಾಬಿಟೇಟ್ ಅಂದ್ರೆ ಏನು ಗೊತ್ತ್ರಿ? ಹ್ಯಾಬಿಟೇಟ್ ಅಂದ್ರೆ ಒಂದು ಜೀವಿ ವಾಸವಾಗಲಿಕ್ಕೆ ಅವಶ್ಯಕತೆ ಇರುವ ವಾತಾವರಣ ಅಂತ ಹೇಳ್ತಾರೆ. ಈ ವಾತಾವರಣಕ್ಕೆ ಏನಂತ ಗೊತ್ತ್ರಿ? ದಟ್ ಇಸ್ ಗೋಲ್ಡಿ ಲಾಕ್ ಆರ್ ಗೋಲ್ಡಿ ಜೋನ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸಮ್, ಅಂದ್ರೆ ನಮ್ಮ ಸೌರ ಮಂಡಲದಲ್ಲಿ ಒಂದು ಬೆಲ್ಟ್ ಇದೆ ರೀ. ಆ ಬೆಲ್ಟ್ ಅಲ್ಲಿ ನೋಡ್ಕೊಳ್ರಿ ಹ್ಯಾಬಿಟೇಟ್ ಅವೈಲೇಬಲ್ ಅಂತ ಹೇಳ್ತಾರೆ. ಸರ್ ಏನದು ಹ್ಯಾಬಿಟೇಟ್ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಟೂ ಮಚ್ ಆಫ್ ಹಾಟ್. ಇಲ್ಲಿ ಸೂರ್ಯನ ಹತ್ರ ಇದ್ದಾಗ ಅತಿ ಹೆಚ್ಚು ಹಾಟ್ ಇದೆ. ಈ ಕಡೆ ಏನಂದ್ರೆ ದಟ್ ಇಸ್ ಟೂ ಮಚ್ ಕೋಲ್ಡ್. ಅಂದ್ರೆ ಟೂ ಮಚ್ ಹಾಟ್ ಅಂಡ್ ಟೂ ಮಚ್ ಕೋಲ್ಡ್. ಇಲ್ಲಿ ಏನಿದೆ ಗೊತ್ತ್ರಿ? ಸೂರ್ಯನ ಹತ್ತಿರ ಬಂದಾಗ ಅತಿ ಹೆಚ್ಚು ನಮಗೆ ತಾಪಮಾನ ಇದೆ. ಅದೇ ಸೂರ್ಯನಿಂದ ದೂರ ಹೋದಾಗ ಅತಿ ಹೆಚ್ಚು ತಂಪಿದೆ ಅಂತ ಹೇಳ್ತಾರೆ. ಬಟ್ ಇನ್ ಬಿಟ್ವೀನ್ ದೀಸ್ ಟೂ ಝೋನ್ ವಿ ಹ್ಯಾವ್ ಒನ್ ಝೋನ್ ಕೋಡ್ ಆಸ್ ಗೋಲ್ಡಿ ಲಾಕ್ ಝೋನ್ ರೀ. ಗೋಲ್ಡಿ ಲಾಕ್ ಝೋನ್ ಆರ್ ಗೋಲ್ಡಿ ಝೋನ್ ಅಂತ ಹೇಳ್ತಾರೆ. ಸರ್ ಅದರ ಅರ್ಥ ಏನ್ರಿ? ನಾಟ್ ಟೂ ಮಚ್ ಹೈ ಟೆಂಪರೇಚರ್, ನಾಟ್ ಟೂ ಮಚ್ ಲೋ ಟೆಂಪರೇಚರ್. ಅಂದ್ರೆ ಅತಿ ಹೆಚ್ಚು ತಾಪಮಾನವಿಲ್ಲ, ಅತಿ ಕಡಿಮೆ ತಾಪಮಾನವಿಲ್ಲ. ಒಂದು ನಮ್ಮ ಸೌರ ಮಂಡಲ ದೇರ್ ಇಸ್ ಒನ್ ಝೋನ್ ಕಾಲ್ಡ್ ಗೋಲ್ಡಿ ಝೋನ್ ಆರ್ ಗೋಲ್ಡಿ ಲಾಕ್ ಝೋನ್ ವೇರ್ ಇಟ್ಸ್ ನಾಟ್ ಟೂ ಮಚ್ ಹಾಟ್, ನಾಟ್ ಟೂ ಮಚ್ ಲೋ ಟೆಂಪರೇಚರ್. ಅಂದ್ರೆ ಅತಿ ಹೆಚ್ಚು ತಾಪಮಾನವೂ ಇಲ್ಲ, ಅತಿ ಕಡಿಮೆ ತಾಪಮಾನವಿಲ್ಲ. ಇದು ಸೂಟೇಬಲ್ ಇದೆ ಏನು ಗೊತ್ತ್ರಿ? ಒಂದು ಜೀವಿ ಬದುಕಲಿಕ್ಕೆ ಅಂತ ಹೇಳ್ತಾರೆ. ಒಂದು ಜೀವಿ ಬದುಕಲಿಕ್ಕೆ ಅತಿ ಹೆಚ್ಚು ತಾಪಮಾನವೂ ಬೇಡ. ಯಾಕಂದ್ರೆ ನಾ ಹೇಳಿದ್ರೆ 72 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ಅತಿ ಕಡಿಮೆ ತಾಪಮಾನ ಇದ್ರೆ, ಬಿಕಾಸ್ ಹ್ಯೂಮನ್ ಬೀಯಿಂಗ್ ಆರ್ ಕಾಲ್ಡ್ ಆಸ್ ದಟ್ ಇಸ್ ವಾರ್ಮ್ ಬ್ಲಡೆಡ್ ಸೆಲ್ಸ್. ಅಂದ್ರೆ ಮನುಷ್ಯ ಒಂದು ಬಿಸಿ ರಕ್ತದ ಕಣದ ಜೀವಿ ಅಂದಾಗ ಇಫ್ ಐ ಹ್ಯಾವ್ ಎ ಎನ್ವೈರನ್ಮೆಂಟ್ ವೆರಿ ಕೋಲ್ಡ್, ನಮ್ಮ ಬ್ಲಡ್ ಕ್ಲಾಟ್ ಆಗುತ್ತೆ, ನಾವು ಡೆತ್ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಇಫ್ ವಿ ಹ್ಯಾವ್ ಮೋರ್ ಟೆಂಪರೇಚರ್, ನಮ್ದು DNA ಬ್ರೇಕ್ ಆಗಿ ಅಗೇನ್ ವಿ ಆರ್ ಗೋಯಿಂಗ್ ಟು ಡೈ. ಸೊ ಹೀಗಾಗಿ ಇಲ್ಲಿದ್ರ ಇಷ್ಟು ಹಾಟ್ ಇದೆ, ಅದಕ್ಕೆ ಏನಾದ್ರೂ ಆಗಿರ್ಬೋದ್ರಿ. ಸೊ ಇಲ್ಲಿ ಕೋಲ್ಡ್ ಆಗಿದೆ, ಮೇ ಬಿ ಅದಕ್ಕೆ ಲೈಫ್ ಇರ್ಲಿಕ್ಕಿಲ್ಲ. ಬಟ್ ವಿ ಆರ್ ದ ಲೊಕೇಶನ್ ವೇರ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಎ ಹ್ಯೂಮನ್ ಹ್ಯಾಬಿಟೇಟ್ ಅಂಡ್ ಆರ್ಗನಿಸಮ್, ರೈಟ್? ಬೇರೆ ಇದೆ ಅಂತ ತಿಳ್ಕೊಡ್ರಿ. ಇಲ್ಲಿ ಸಸ್ಯನಿಂದ ಪ್ರಾಣಿ ಇದೆ. ಸೊ ಹೀಗಾಗಿ ನಮ್ಮ 8 ಗ್ರಹಗಳ ಮಧ್ಯೆ ನಮ್ಮ ಮೇಲೆ ಮಾತ್ರ ಏಕೆ ಜೀವಿ ಇದೆ? ವೈ ವಿ ಹ್ಯಾವ್ ಎ ಲೈಫ್ ಓನ್ಲಿ ಆನ್ ಅರ್ತ್. ಫಸ್ಟ್ ಕ್ವಶನ್ ಅಂದ್ರೆ ಭೂಮಿ ಮೇಲೇನೆ ಯಾಕೆ ಜೀವಿ ಇದೆ ಅಂದಾಗ, ಬಿಕಾಸ್ ಅರ್ತ್ ಫಾಲ್ಸ್ ಅಂಡರ್ ಗೋಲ್ಡಿ ಝೋನ್. ಅಂದ್ರೆ ಜಾಸ್ತಿ ತಾಪಮಾನ ಇಲ್ಲ, ಕಡಿಮೆ ತಾಪಮಾನ ಇಲ್ಲ. ಫಸ್ಟ್ ಆಯ್ತು. ನೆಕ್ಸ್ಟ್ ಲೈಫ್ ಅಂತ ತಿಳ್ಕೊಂಡು ಅಗೇನ್ ವಿ ಕ್ಯಾನ್ ಸಿ ದಟ್ ಅಂದ್ರೆ ಮಂಗಳ ಗ್ರಹದ ಸ್ವಲ್ಪ ಭಾಗವೂ ಕೂಡ ಬರುತ್ತಲ್ಲ. ಮಂಗಳ ಗ್ರಹದ ಒಂದು ಸ್ವಲ್ಪ ಭಾಗವೂ ಬರುತ್ತೆ. ಮತ್ತೆ ನೋಡ್ರಿ, ಮಂಗಳನು ಕೂಡ ಈ ಝೋನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನಿದೆ ಅಂದ್ರೆ ಐ ಟೇಕ್ ಹಿಯರ್ ಮಂಗಳನು ಬರುತ್ತೆ ಮತ್ತು ಚಂದ್ರ. ಭೂಮಿಯನ್ನು ಪರಿಭ್ರಮಣೆ ಮಾಡುವ ಒಂದೇ ಒಂದು ನೈಸರ್ಗಿಕ ಉಪಗ್ರಹ ಚಂದ್ರ, ರೈಟ್? ಮೂನ್, ರೈಟ್? ಇವನ್ ಮೂನ್ ಆಲ್ಸೋ ಕಮ್ಸ್ ಇನ್ ದಿಸ್ ಝೋನ್. ಅಂದ್ರೆ ಚಂದ್ರ ಕೂಡ ಈ ಭಾಗದಲ್ಲಿ ಬರ್ತಾನೆ ಅಂದಾಗ ಚಂದ್ರ ಮೇಲಿನ ಜೀವಿ ಇರ್ತಲ್ಲ, ಮಂಗಳ ಗ್ರಹದ ಮೇಲಿನ ಜೀವಿ ಇಲ್ಲ. ಯಾಕೆ? ವೈ ನೋ ಲೈಫ್ ಆನ್ ಮೂನ್ ಅಂಡ್ ಮಾರ್ಸ್? ಅಂದ್ರೆ ಚಂದ್ರನ ಮೇಲೆ ಮತ್ತು ಮಂಗಳನ ಮೇಲೆ. ಯಾಕಂದ್ರೆ ನೋಡ್ರಿ, ಅವು ಕೂಡ ಈ ಭಾಗದಲ್ಲಿ ಬರ್ತಾವಲ್ಲ. ಜಸ್ಟ್ ಇಮ್ಯಾಜಿನ್. ಇಲ್ಲಪ್ಪ ಶುಕ್ರ ಗ್ರಹ ಮತ್ತು ಬುಧ ಗ್ರಹದ ಮೇಲೆ ಲೈಫ್ ಯಾಕಿಲ್ಲ ಅಂದಾಗ, ಇಲ್ಲಪ್ಪ ಅತಿ ಹೆಚ್ಚು ಸೂರ್ಯನ ಹತ್ತಿರ ಇರೋದ್ರಿಂದ ಅತಿ ಹೆಚ್ಚು ತಾಪಮಾನ ಇದೆ, ಯಾವುದು ಜೀವಿ ಇಲ್ಲ ಅಂತ ಹೇಳ್ಬೋದು. ಸರಿ, ಈ ಕಡೆ ಯಾಕೆ ಜೀವಿ ಇಲ್ಲ ಅಂದಾಗ, ಇಲ್ಲ, ದೇ ಆರ್ ಫಾರ್ ಅವೇ ಫ್ರಮ್ ದ ಸನ್, ದ್ಯಾಟ್ಸ್ ವೈ ದೇ ಹ್ಯಾವ್ ಅ ಕೋಲ್ಡ್. ಯಾಕಂದ್ರೆ ನೋಡ್ರಿ, ಸೂರ್ಯನಿಂದ ಜಾಸ್ತಿ ದೂರ ಇದ್ರೆ ಏನಾಗುತ್ತೆ ಗೊತ್ತ್ರಿ? ಜಾಸ್ತಿ ದೂರ ಇದ್ರೆ ಮೀನ್ಸ್ ದಟ್ ಇಸ್ ಲೈಟು ಲೇಟ್ ಆಗಿ ಅಲ್ಲಿ ರೀಚ್ ಆಗ್ತದೆ ಅಂತ ತಿಳ್ಕೊಡ್ರಿ. ಲೈಟ್ ಆಗೈತೆ ಅಂದ್ರೆ ಫೋಟೋಸಿಂಥಸಿಸ್ ಲೆಸ್ ಆಗತ್ರಿ. ಅಂದ್ರೆ ದ್ಯುತಿ ಸಂಶ್ಲೇಷಣೆ ಲೆಸ್ ಆದಾಗ ಏನಾಯ್ತ್ರಿ? ಫುಡ್ ಮತ್ತು ಆಕ್ಸಿಜನ್ ಲೆಸ್ ಆಗಿರ್ತೈತಿ. ಸೊ ಹೀಗಾಗಿ ಮೇ ಬಿ ಲೈಫ್ ಇಲ್ಲ ಅಂತೇಳಿ ವಿ ಕ್ಯಾನ್ ಸೇ ದಟ್ ಲೈಫ್ ವಾಸ್ ನಾಟ್ ಪ್ರೆಸೆಂಟ್ ಅಂತ ಹೇಳ್ಬೋದ್ರಿ. ಬಟ್ ಹಿಯರ್ ವಿ ಹ್ಯಾವ್ ಸಮ್ ಲೊಕೇಶನ್ ಅಲಾಂಗ್ ವಿತ್ ದ ಅರ್ತ್. ವಿ ಹ್ಯಾವ್ ಮೂನ್ ಆಸ್ ವೆಲ್ ದ ಮಾರ್ಸ್, ರೈಟ್? ನಾವು ಫಸ್ಟ್ ಸ್ಟೇಟ್ಮೆಂಟ್ ಏನಾದ್ರು ಗೊತ್ತ್ರಿ? ಏಕೆ ಭೂಮಿಯಲ್ಲಿ ಲೈಫ್ ಇದೆ ಅಂದ್ರೆ, ಬಿಕಾಸ್ ಅರ್ತ್ ಇಸ್ ಲೊಕೇಟೆಡ್ ಇನ್ ಅ ಝೋನ್ where it is called as Goldie zone or Goldilocks zone, where not too much high temperature, not too much low temperature. ಅಂದ್ರೆ ಜಾಸ್ತಿ ತಾಪಮಾನವಿಲ್ಲ, ಕಡಿಮೆ ತಾಪಮಾನವಿಲ್ಲ.
ಅದಕ್ಕೆ ಭೂಮಿ ಮೇಲೆ ಜೀವ ಐತಿ ಅಂತ ಹೇಳ್ತಾರ. ಬಟ್ ಅದ್ರ ಜೊತೆ ಮಂಗಳನ ಗ್ರಹನ ಐತ್ರಿ ಮತ್ತು ಚಂದ್ರನ ಇದೆಲ್ಲ. ಸೊ ಹೀಗಾಗಿ ಇವರ ಎರಡರ ಮೇಲೆ ಏಕೆ ಲೈಫ್ ಇಲ್ಲ? ರೀಸನ್ ಗೊತ್ತಾದಂತೆ ಕೊಡ್ರಿ. ರೀಸನ್ ಅಂದಾಗ ಓಕೆ, ರೀಸನ್ ಗೊತ್ತಾಗ ಇಲ್ಲಪ್ಪ ಇದರಲ್ಲಿ ಲೈಫ್ ಇತ್ತು, ಒನ್ಸ್ ಅಪಾನ್ ಎ ಟೈಮ್ ಲೈಫ್ ಎಕ್ಸಿಸ್ಟೆಡ್. ಓಕೆ, ಎಕ್ಸಿಸ್ಟೆಡ್ ಅಂದ್ರೆ ಇಲ್ಲ ಸರ್ ಅಲ್ಲಿ ಒಂದಾನೊಂದು ಟೈಮಲ್ಲಿ ಜೀವಿ ಇತ್ತು, ಎಕ್ಸಿಸ್ಟೆಡ್ ಅಂತ ಬಂದಾಗ ದೆನ್ ವೈ ಎಕ್ಸ್ಟಿಂಕ್ಟೆಡ್ ಅಂದ್ರೆ ಯಾಕೆ ನಶಿಸಿ ಹೋತು? ಹಾಗಾದ್ರೆ ಒಂದಾನೊಂದು ಕಾಲದಲ್ಲಿ ಈ ಭಾಗದಲ್ಲಿ ಜೀವಿ ಇತ್ತು ಸರ್ ಅಂದಾಗ ನೋಡಿ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಪತ್ತೆ ಹಚ್ಚಿಬಿಡ್ಲಿ. ಆಬ್ವಿಯಸ್ಲಿ ಭೂಮಿ ಮೇಲೆ ನೀರೈತಿ, ಚಂದ್ರನ ಮೇಲೆ ನೀರೈತಿ ಅಂದಾಗ ಆಬ್ವಿಯಸ್ಲಿ ನೀರಿದ್ದಲ್ಲಿ ಜೀವಿ ಇರ್ಬೇಕಲ್ರಿ. ದಟ್ ಇಸ್ H2O, ದಟ್ ಇಸ್ ಆಕ್ಸಿಜನ್. ಹಾಗಾದ್ರೆ ಅಲ್ಲಿ ಜೀವಿ ಇತ್ತು ಅನ್ನೋದು ಕನ್ಫರ್ಮ್ ಆಯ್ತಂದ್ರೆ ಹೇಗೆ ಅಂತ್ಯ ಆಯ್ತು? ಅದು ಮನುಷ್ಯರ ಇರ್ಲೇಬೇಕಂತಲ್ಲ, ಯಾವ್ದು ಕ್ರಿಮಿಕೀಟ ಅಲ್ಲಿ ಏನಾರ ಇರ್ಬೋದು. ಅಲ್ಲಿ ಜೀವಿ ಇತ್ತು ಅಂದ್ರೆ ಹೇಗೆ ಅಂತ ಆಯ್ತು ಅಂದ್ರೆ ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ ಫಾರ್ ಎಕ್ಸ್ಟಿಂಕ್ಷನ್ ಆಫ್ ಲೈಫ್ ಆನ್ ದೋಸ್ ಏರಿಯಾಸ್, ದೆನ್ ವಿ ಕ್ಯಾನ್ ಪ್ರೊಟೆಕ್ಟ್ ಅರ್ತ್ ಫಾರ್ ಫ್ಯೂಚರ್ ಜನರೇಷನ್ ರೀ. ಪ್ಲೀಸ್ ಅಂದ್ರೆ ನಮಗೆ ಏನು ಗೊತ್ತಿ, ಮಂಗಳನ ಮೇಲೆ ಚಂದ್ರನ ಮೇಲೆ ಜೀವಿ ಇತ್ತು ಅಂತ ಗೊತ್ತಾದ್ರೆ ಹೇಗೆ ಅಂತ್ಯವಾಯಿತು? If we are able to understand the reason for extinction of a life on Mars and Moon, then we can protect Earth for future generation or n number of years. ಅಂದರೆ ಒಂದು ವೇಳೆ ನಮಗೆ ರೀಸನ್ ಗೊತ್ತಾದ್ರೆ we can protect Earth life, okay, Earth for n number of years. ಈಗ ನೋಡ್ರಿ, ಎಷ್ಟೋ ಚಟುವಟಿಕೆಗಳಿಂದ ಓಝೋನ್ ಪದರ ಹರಿದು ನಮ್ದು ಒಳಗಡೆ ಅತಿ ಹೆಚ್ಚು ತಾಪಮಾನದ ತರಂಗಗಳು ಬರ್ತಾ ಇದಾರೆ. we are seeing that suddenly ಏನಾಗ್ತದೆ, the Earth is getting too much of temperature. Suddenly Earth is getting too much of cold temperature. ಸೊ ಹೀಗಾಗಿ ಮೇ ಬಿ ಆ ಗ್ರಹದ ಮೇಲೂ ಲೈಫ್ ಅಂತ್ಯ ಆಗ್ತಿರ್ಬೇಕಾದ್ರೆ ಇವೆಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೊಟ್ಟಿರಬಹುದು. ಅಂದ್ರೆ ಮೇ ಬಿ ದೇ ಹ್ಯಾವ್ ಗಿವನ್ ದ ಇನಿಷಿಯಲ್ ಸ್ಟೇಜ್ ಲೈಕ್ ದಿಸ್ ಕ್ಲೈಮೇಟ್ ಚೇಂಜ್. ಅದಕ್ಕೆ ಹೇಳ್ತಾನ್ರಿ, ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಬೇರೆ ಗ್ರಹ ಅಧ್ಯಯನ ಎದಕ್ ಮಾಡತ್ತಂದಾಗ ಟು ನೋ ಇಸ್ ಇಟ್ ಲೈಫ್ ಎಕ್ಸಿಸ್ಟೆಡ್ ಆರ್ ನಾಟ್. ಇಫ್ ವಿ ನೋ ದಟ್ ಎಕ್ಸಿಸ್ಟೆಡ್ ಹೇಗೆ ಅಂತ್ಯ ಆಯ್ತು, ಕಾರಣಗಳೇನು, ಅದರಿಂದ ಭೂಮಿಗೆ ಅದೇ ತರ ಸಿಂಪ್ಟಮ್ಸ್ ಇದಾವನಾ? ಎಸ್ ವಿ ಹ್ಯಾವ್ ಟು ಮಿಟಿಗೇಟ್ ದೋಸ್. ಅಂದ್ರೆ ಇನ್ ಕೇಸ್ ಹೌದು ಸರ್ ಅದೇ ತರ ಸಿಂಪ್ಟಮ್ಸ್ ಇದೆ, ಅದೇ ತರ ಇನಿಷಿಯಲ್ ಸ್ಟಾರ್ಟ್ ಅಂದಾಗ ಅದನ್ನ ಹೇಗಾದ್ರೂ ನಾವು ತಗ್ಗಿಸೋಕೆ ಮುಂದಾಗಬಹುದು ಅಂತ ಹೇಳ್ತಾರೆ. ಸರ್ ಇಲ್ಲಿಂದ ಹೋಗಿ ಅಲ್ಲಿ ವಾಸ ಮಾಡಕ್ ಮಾಡ್ತಾ ಇಲ್ರಿ, ವಿ ಆರ್ ನಾಟ್ ಲಿವಿಂಗ್ ಅರ್ತ್. ಇಲ್ಲಿಂದ ನಾವು ಅಲ್ಲಿ ವಾಸ ಮಾಡಕ್ ಹೋಗ್ತಾ ಇಲ್ಲ. ಅಲ್ಲೇ ರೀಸನ್ ತಗೊಂಡು ವಿ ಹ್ಯಾವ್ ಟು ಸ್ಟೇ ಹಿಯರ್ ಇಟ್ ಸೆಲ್ಫ್. ಇಲ್ಲಿನೇ ಇರ್ಬೇಕು, ನಾವು ಭೂಮಿ ಮೇಲೆ ಇರ್ತೇವ್ರಿ. ಆ ಇರೋ ಜೊತೆಗೆ ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ಕೋಬೇಕಲ್ಲ. ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಓದ್ತಿರಲ್ರಿ. ಸೊ that's why whenever you guys are starting any chapter, first understand why. ಅದಕ್ಕೆ ಅಲ್ರಿ ಎಲ್ಲಾ ದೇಶಗಳು ಚಂದ್ರನ ಮೇಲೆ ಮಂಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀರಿ. ಬಿಕಾಸ್ ಎಕ್ಸಾಮ್ಸ್ ಅಲ್ಲಿ ರೀಸನ್ ಜೊತೆ ಅದ ಮೇನ್ಸ್ ಅಲ್ಲಿ ಹೆಲ್ಪ್ ಆಗುದ್ರಿ ಇದ್ರ ಈಗ ಎಕ್ಸ್ಪ್ಲನೇಷನ್. ಬಟ್ ಫಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾನೆ ಗೊತ್ತ್ರಿ? ಫಿಲಿಮ್ಸ್ ಅಲ್ಲಿ ನೋಡ್ಕೊಡ್ರಿ, ದಟ್ ಇಸ್ ಮಿಷನ್ಸ್ ಮೇಲೆ ಕೇಳ್ತಾನ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಇಂಡಿಯಾಸ್ ಅಪ್ಕಮಿಂಗ್ ಮಿಷನ್, ದಟ್ ಇಸ್ ಮಂಗಳಯಾನ 2. ಈ ತರ ಕೇಳ್ತಾನೆ ಫಿಲಿಮ್ಸ್ ಅಲ್ಲಿ. So, sir, ನನಗೆ ಗೊತ್ತಾಯ್ತು ಸರ್ why we have to study. Sir, we have understood now why we have to study. Next ನೋಡ್ಕೊಡ್ರಿ, why we have to study ಅಂತ ಗೊತ್ತಾದ್ಮೇಲೆ ನೋಡ್ಕೊಡ್ರಿ, then how to prepare. ಈಗ ನನಗೆ ಟಾಪಿಕ್ ಅರ್ಥ ಆಯ್ತಪ್ಪ ಸರ್. ಎಸ್, I have understood that why we have to study planet, why we have to study another planet. ಬೇರೆ ಗ್ರಹದ ಅಧ್ಯಯನ ಏಕೆ ಮಾಡ್ಬೇಕಂತ ಗೊತ್ತಾದ್ರಿ. ಮತ್ತು ಅತಿ ಹೆಚ್ಚು ತಾಪನ ತರಂಗಗಳು ಬರ್ತಾ ಇದ್ದಾಗ ಅದನ್ನ ಹೇಗೆ ತಡೆಗಟ್ಟಬೇಕಂತ ನೋಡಿ. ಬಿಕಾಸ್ ಅರ್ತ್ ಹ್ಯಾವ್ ಅಟ್ಮಾಸ್ಫಿಯರ್ ಲೇಯರ್, ರೈಟ್? ಭೂಮಿಗೆ ಏನಂತೀವಿ ವಾತಾವರಣ ಪದರ ಇದಾವಲ್ಲ, ಅವುಗಳನ್ನ ಹೇಗೆ ರಕ್ಷಿಸ್ಬೇಕಂತ ಗೊತ್ತಾದ್ರಿ. ದೆನ್ ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸ್. ವೈ ಅಂತ ರೀಸನ್ ಗೊತ್ತಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಗೊತ್ತ್ರಿ? ಹೌ ಟು ಪ್ರಿಪೇರ್. ಸರ್ ಅದನ್ನ ಹೇಗೆ ಎಕ್ಸಾಮಿನೇಷನ್ ಪ್ರಿಪೇರ್ ಆಗಬೇಕು, ಅನ್ನೋದು ದೆನ್ ವಿ ವಿಲ್ ಸ್ಟಾರ್ಟ್ ಅವರ್ ಟಾಪಿಕ್ಸ್ ವೈಸ್. ಮೀನ್ಸ್ ಟಾಪಿಕ್ ವೈಸ್ ಸ್ಟಾರ್ಟ್ ಮಾಡ್ಬೇಕ್ರಿ. ಹೇಗೆ ಪ್ರಿಪೇರ್ ಆಗ್ಬೇಕು ಅನ್ನೋದು ಟಾಪಿಕ್ ವೈಸ್ ಸ್ಟಾರ್ಟ್ ಮಾಡ್ಬೇಕ್ರಿ. ಇಸ್ ಇಟ್ ಓಕೆ ನೋ? ಅರ್ಥ ಆಯ್ತ್ರಿ? ನಾವು ಭೂಮಿ ಬಿಟ್ಟು ಹೋಗೋ ವಿಚಾರ ಮಾಡತ್ತಲ್ಲ, ಭೂಮಿ ಮೇಲೆ ಇರಬೇಕು, ಭೂಮಿನ ಹೀಗೆ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಬೇರೆದು ಹೇಗೆ ಅಂತ್ಯ ಆಗಿದೆ ರೀಸನ್ ತಗೊಂಡು ವಿ ಹ್ಯಾವ್ ಟು ಪ್ರೊಟೆಕ್ಟ್ ರೀ. ಹೌ ಟು ರೀಡ್ ಅನ್ನೋದು ನಾವು ಟಾಪಿಕ್ ವೈಸ್ ಹೋಗ್ಬೇಕಾದ್ರಿ. ಹೌ ಟು ರೀಡ್ ವಿ ಹ್ಯಾವ್ ಟು ಗೋ ಬೈ ಟಾಪಿಕ್ ವೈಸ್, ದಟ್ ಇಸ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕ್ರಿ. ಓಕೆ ರೈಟ್? ಹೌ ಟು ರೀಡ್ ಅಂದಾಗ ಟಾಪಿಕ್ ವೈಸ್ ಹೋಗ್ತಿರ್ಬೇಕಾದ್ರೆ ದೆನ್ ವಿ ಹ್ಯಾವ್ ಟು ಗೋ ಬೈ ಟಾಪಿಕ್ ವೈಸ್ ಹೋಗ್ಬೇಕಾದ್ರೆ. So first I will start with, that is India, that is space. First we have to start with organization structure ಅಂತ ಇದನ್ನು.
ಇಲ್ಲಿ ವ್ಯವಸ್ಥೆ ಹೇಗಿದೆ, ಆರ್ಗನೈಸೇಷನ್ ಸ್ಟ್ರಕ್ಚರ್. ಈಗ ಪ್ರೊಜೆಕ್ಟ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಇಂಡಿಯನ್ ಇಂಟ್ ಹ್ಯಾವ್ ಮನಿ, ರೈಟ್? ಅಮೌಂಟ್ ಬೇಕಲ್ರಿ, ಸುಮ್ಮನೆ ಮಾಡಕ್ ಆಗಲ್ಲ, ಅಮೌಂಟ್ ಬೇಕಲ್ಲ. ಅಮೌಂಟ್ ಮಾಡ್ಬೇಕಂದ್ರೆ ಯಾರು ಅದನ್ನ ಅಥರೈಸ್ ಮಾಡ್ತಾರ? ಹೌ ಎಕ್ಸಾಕ್ಟ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಡೂಯಿಂಗ್? ಓಕೆ, ಇಂಡಿಯಾ ಇಸ್ ಡೂಯಿಂಗ್. ನೋ ಐ ವಿಲ್ ಗಿವ್ ಫ್ಯೂ ಕ್ವಶನ್ಸ್ ಕೊಡ್ತೇನೆ. ಇವತ್ತು ನಾ 3 ಕ್ವಶನ್ಸ್ ಕೊಡ್ತೇನೆ ರೀ. ಆ ಕ್ವಶನ್ಸ್ ನ ಟ್ರೈ ಮಾಡ್ರಿ, ಆಗ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್. ಫಸ್ಟ್ ಕ್ವಶನ್, ಪ್ಲೀಸ್ ಟೇಕ್ ಅ ಕ್ವಶನ್. ಇವತ್ತೊಂದು ಕ್ವಶನ್ ಕೊಡ್ತೇನೆ ರೀ. ಕ್ವಶನ್ಸ್ ಯಾವ್ದಾರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬರ್ಕೊಡ್ರಿ ಪ್ಲೀಸ್. ರಿಮೆಂಬರ್ 2016ರಿಂದ ಸಿನ್ಸ್ ಫ್ರಮ್ 2016ರಿಂದ ಏಕೆ ಭಾರತದಲ್ಲಿ ಓಕೆ 2016ರಿಂದ ಭಾರತದಲ್ಲಿ ಏಕೆ ಬಾಹ್ಯಾಕಾಶ ಹಾಗೂ ಕ್ಷಿಪಣಿ ಯೋಜನೆಗಳು ಹೆಚ್ಚಾಗಿವೆ ರೀ. ಪ್ಲೀಸ್ ಟೇಕ್ ದಿಸ್ ಕ್ವಶನ್, ಪ್ಲೀಸ್ ಟ್ರೈ. ನಿಮ್ಗೆ ಆನ್ಸರ್ ಸಿಗಲ್ಲ ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ರೀ. ಸಿ 2016ರಿಂದ ಏಕೆ ಭಾರತದಲ್ಲಿ ಬಾಹ್ಯಾಕಾಶ ಹಾಗೂ ಕ್ಷಿಪಣಿ ಯೋಜನೆಗಳು ಹೆಚ್ಚಾಗಿವೆ ರೀ. Why since from 2016 in India the space as well as missile project have been increased? The question of the today, ಇವತ್ತಿನ question of the day, because ಇದು ಕೋರ್ ಸಬ್ಜೆಕ್ಟ್ ಇರೋದ್ರಿಂದ ಸೈನ್ಸ್ ಅಂಡ್ ಟೆಕ್ ನಾನು ನಿಮ್ಗೆ ಕ್ವಶನ್ಸ್ ಕೊಡ್ಲೇಬೇಕ್ರಿ. Why since from 2016 there is a huge increase of space as well as missile projects in India, right? 2016ರಿಂದ ಏಕೆ ಭಾರತದಲ್ಲಿ ಅತಿ ಹೆಚ್ಚು ಬಾಹ್ಯಾಕಾಶ ಮತ್ತು ಕ್ಷಿಪಣಿ ಯೋಜನೆಗಳು ಹೆಚ್ಚಾಗಿವೆ. ಪ್ಲೀಸ್ ಟೇಕ್ ದಿಸ್ ಕ್ವಶನ್ ಆಸ್ ಅ ಹೋಮ್ ವರ್ಕ್. ಟ್ರೈ ಮಾಡ್ರಿ. ಆಗಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್. If you are not able to understand, definitely I will help you. Please take this question. Okay. Daily one topic, one kodi sir. One question, one topic, one question. Yes, ಇದು ಟಾಪಿಕ್ ರಿಲೆವೆಂಟ್ ಇದೆ ರೀ. ಒಂದೇ ತಗೊಳ್ಳಿ. ಓಕೆ, ಇವತ್ತೊಂದು ತಗೊಳ್ಳಿ. ಆಕ್ಚುಲಿ 3 ಕ್ವಶನ್ ಡಿಕ್ಟೇಟ್ ಮಾಡ್ಬೇಕಾಗಿಲ್ಲ. ಇವತ್ತು ಇದು ಕ್ವಶನ್ ತಗೊಳ್ಳಿ. Tomorrow also I will give one more question with respect to 2017 and 2018 ಬಗ್ಗೆ ಕೊಡ್ತಾನೆ. 2000 and 2021 ಬಗ್ಗೆನೇ ಕೊಡ್ತಾನೆ. ಅಂದ್ರೆ ಅವು ಸಬ್ಜೆಕ್ಟ್ ಐತ್ರಿ, ಅದು ಯಾರ ಸಬ್ಜೆಕ್ಟ್ ಇದೆ, ಬಟ್ ಅದನ್ನ ನೀವು ಕ್ಯೂರಿಯಾಸಿಟಿ ಹುಡುಕ್ಬೇಕ್ರಿ. Why since from 2016 in India there is a huge increase of space as well as missile projects. Okay, please try ಮಾಡ್ರಿ. Please try this one. Otherwise I will explain. Don't worry. Otherwise I will explain. So okay, so organization structure, we have to prepare organization structure ನಾವು ಪ್ರಿಪೇರ್ ಮಾಡ್ಬೇಕಂದ್ರೆ, because again it is going to take some more 30 or 35 minutes. Sir, ಮೇನ್ಸ್ ಕ್ವಶನ್. ಸರ್, ಇದು ಮೇನ್ಸ್ ಕ್ವಶನ್ ಅಲ್ಲ ರೀ, ನಿಮ್ಗೊಂದು ಕ್ಯೂರಿಯಾಸಿಟಿ ಕೊಟ್ಟಿದೆ. ಇಟ್ ಇಸ್ ನಾಟ್ ಎ ಮೇನ್ಸ್ ಕ್ವಶನ್. ಐ ಜಸ್ಟ್ ಗಿವನ್ ದಿಸ್ ಕ್ವಶನ್ ಟು ಹ್ಯಾವ್ ಅ ಕ್ಯೂರಿಯಾಸಿಟಿ. ಅದು ನೀವು ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟೇನೆ. ವೈ 2016 ಇಟ್ಸ್ 2016 ಬೇಕಾದ್ರೆ ಹಿಂಟ್ ಕೊಡ್ತೇನೆ. ಮೇ ಬಿ ಇಂಡಿಯಾ ವಾಸ್ ಏಬಲ್ ಟು ಗೆಟ್ ಸಮ್ ಮೆಂಬರ್ಶಿಪ್. ಎಲ್ಲೋ ಒಂದ್ ಕಡೆ ಮೆಂಬರ್ಶಿಪ್ ಸಿಕ್ತು. ಆ ಗ್ರೂಪ್, in that group the group members can exchange the technology with respect to missiles as well as space ಅಂತ ಏನು. I have given hint. Okay, 2014 ಮೇ ಬಿ ಇಂಡಿಯಾಕ್ಕೆ ಯಾವುದೋ ಒಂದು ಮೆಂಬರ್ಶಿಪ್, ಯಾವುದೋ ಒಂದು ಗುಂಪಿನ ಮೆಂಬರ್ಶಿಪ್ ಸಿಕ್ತ್ರಿ. ಬಿಕಾಸ್ ವಿ ಯೂಸ್ ಟು ಕ್ರಿಟಿಸೈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅರ್ಲಿಯರ್, ರೈಟ್? ಬಿಕಾಸ್ ಆಲ್ವೇಸ್ ಹಿ ಯೂಸ್ ಟು ಟ್ರಾವೆಲ್ ಅನದರ್ ಕಂಟ್ರಿ ಡ್ಯೂರಿಂಗ್ ಹಿಸ್ ಫಸ್ಟ್ ಟೆನ್ಯೂರ್ ಆಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅವ್ರ ಮೊದಲು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಫಸ್ಟ್ ಟೈಮ್ ಆದಾಗ ನೋಡ್ಕೊಡಿ, ಹಿ ಯೂಸ್ ಟು ಟ್ರಾವೆಲ್ ಮೆನಿ ಕಂಟ್ರೀಸ್, ರೈಟ್? ಅದಕ್ಕೆ ಐ ಹ್ಯಾವ್ ಗಿವನ್ ಹಿಂಟ್. ಅದನ್ನ ನೋಡ್ರಿ. ಆಗ್ಲಿಲ್ಲ ಅಂತ ಡೆಫಿನೆಟ್ಲಿ ಆಗಲಿಲ್ಲ, ಬಟ್ ಇಟ್ ವಿಲ್ ಟೇಕ್ ಅ ಟೈಮ್. ಹುಡುಕ್ತಾ ಒಂದಿಲ್ಲ ಒಂದು ವಿಚಾರಗಳು ನಿಮ್ಗೆ ಸಿಗ್ತಾವ್ರಿ. Okay, so that's why next class onwards we'll stick with the science center, that is organization structure. Will take around 10 to 15 minutes. 15 minutes adamele basics start madamri. Basics will cover. Okay, organization structure will take some more time, but ಈ question ತಿಳ್ಕೊಡ್ರಿ. It's not a mains question. ನಾನು ನಿಮ್ಗೆ ಹಂಗ ಒಂದು ಟಾಸ್ಕ್ ಕೊಟ್ಟರಿ, ಬಟ್ ಆ ಫೈಂಡಿಂಗ್ಸ್ ನಿಮ್ ಪ್ರಿಲಿಮ್ಸ್ ಗೆ ಹೆಲ್ಪ್ ಆಗ್ತದೆ. those findings will help you to write prelims ಗೆ ಬಹಳ ಹೆಲ್ಪ್ ಆಗತ್ರಿ. ನಾ ಹಿಂಟ್ ಕೊಟ್ಟನ್ರಿ, ಯಾವುದೋ ಒಂದು ಗುಂಪು ಅಂತ ಹಿಂಟ್ ಕೊಟ್ಟೆ. ಐ ಹ್ಯಾವ್ ಗಿವನ್ ಸಮ್ ಗ್ರೂಪ್. This example, BrahMos missile is not Indian made, it's a Russian design, right? But manufactured in India. Why Russia have given to India? Sir, mains related ಆಗಿ ಕೊಡಿ. ನಾ ಏನು ಟಾಪಿಕ್ ಸ್ಟಾರ್ಟ್ ಮಾಡು, ಅಲ್ಲಿ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಲ್ಲ. ಮೇನ್ಸ್ ರಿಲೇಟೆಡ್ ಕೊಡು ಅಂದ್ರೆ ಎಲ್ಲಿಂದ ಕೊಡ್ರಿ? ನಾ ಮೇನ್ಸ್ ರಿಲೇಟೆಡ್ ಆಗಿ ಕೊಡಿ ಸರ್, ವಿತ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿ. ಇದು ಈಗ ಸ್ಟಾರ್ಟ್ ಆಗಿದ್ರೆ, ಸಬ್ಜೆಕ್ಟ್ ಸ್ಟಾರ್ಟ್ ಆಗಿಲ್ಲಲ್ಲ. ಜಸ್ಟ್ ನಾ ಟಾಸ್ಕ್ ಕೊಟ್ಟೇನೆ. ಸಬ್ಜೆಕ್ಟ್ ಸ್ಟಾರ್ಟ್ ಆಗಲಿ, ಒನ್ ಬೈ ಒನ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗಲಿ. ಸ್ಟಿಲ್ ವಿ ಆರ್ ಅನ್ ಆರ್ಗನೈಸೇಷನ್. ದಿ ಆರ್ಗನೈಸೇಷನ್ ಬೇಸಿಕ್ಸ್ ಆದ್ಮೇಲೆ
ಏನ್ ಪ್ರಾಜೆಕ್ಟ್ಸ್ ಬರ್ತಲ್ಲ ಆ ಪ್ರಾಜೆಕ್ಟ್ಸ್ ಬಂದ ನೀವು ಮೇನ್ಸ್ ಕೊಡ್ತಾನೆ. ಡೋಂಟ್ ವರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಗ್ಲಿಕ್ಕಿಲ್ರಿ, ಅದ್ರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಸಿಕ್ಸ್ ಹೇಳ್ಬೇಕಾದ್ರಿ. ಓಕೆ, ಬೇಸಿಕ್ಸ್ ನೆಕ್ಸ್ಟ್ ಕ್ಲಾಸ್ ಐ ಹ್ಯಾವ್ ಡಿಸ್ಕಸ್ ಬೇಸಿಕ್ಸ್ ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನು, ಸೆಂಟ್ರಿಪಿಗಲ್ ಫೋರ್ಸ್ ಅಂದ್ರೆ ಲ್ಯಾಗ್ರೇಜಿನ್ ಅಂದ್ರೆ ಆರ್ಬಿಟ್ಸ್ ಅಂದ್ರೆ ಏನು, ಟೈಪ್ಸ್ ಆಫ್ ಆರ್ಬಿಟ್ಸ್ ಅವೆಲ್ಲ ಮೇನ್ಸಿಗೆ ಬರಲ್ಲ. ಓನ್ಲಿ ದೇ ಆರ್ ಸ್ಟಿಕ್ ವಿತ್ ದ ಪ್ರಿಲಿಮ್ಸ್. ಅದಾದ್ಮೇಲೆ ಏನು ಪ್ರೊಜೆಕ್ಟ್ಸ್ ಬರ್ತಾವಲ್ಲ, ಬಿಕಾಸ್ ಮೇನ್ಸ್ ಅಲ್ಲಿ ಪ್ರೊಜೆಕ್ಟ್ಸ್ ಮೇಲೆ ಕೇಳ್ತಾನೆ. ಮೇನ್ಸ್ ಅಲ್ಲಿ ದೇ ವಿಲ್ ಆಸ್ಕ್ ಅಬೌಟ್ ದ ಪ್ರೊಜೆಕ್ಟ್. ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೇನ್, ಕ್ವಶನ್ಸ್ ಕೊಡ್ತೇನೆ ಪ್ರೊಜೆಕ್ಟ್ಸ್ ಬಗ್ಗೆ. ಓಕೆ, ಇದನ್ನ ಟ್ರೈ ಮಾಡಿ, ಪ್ಲೀಸ್ ಟ್ರೈ ದಿಸ್ ಒನ್, ಟ್ರೈ ಮಾಡಿ. ಆಗ್ಲಿಲ್ಲ ಅಂತ ಡೆಫಿನೆಟ್ಲಿ ಟುಮಾರೋ ಐ ವಿಲ್ ಹೆಲ್ಪ್. ಓಕೆ, ವಿ ವಿಲ್ ಡಿಸ್ಕಸ್. ಹಿಂಟ್ ಕೊಟ್ಟಿದ್ದೀನಿ ನಾ, ಐ ಹ್ಯಾವ್ ಗಿವನ್ ದ ಹಿಂಟ್. ಓಕೆ ರೈಟ್. ಓಕೆ, ವಿಲ್ ಕಂಟಿನ್ಯೂ ಟುಮಾರೋ ರೀ, ನಾಳೆ ಕಂಟಿನ್ಯೂ ಮಾಡಿ ಕೊಡ್ತೇನೆ. ಓಕೆ, ವಿಲ್ ಕಂಟಿನ್ಯೂ ಟುಮಾರೋ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೊಳ್ಳಿ. ಅದಕ್ಕೆ ಅಂದ್ರೆ ಸ್ವಲ್ಪ ಅರ್ಧ ಕನ್ಫ್ಯೂಷನ್ ತೆಗಿರಿ. ಇದನ್ನೇ ಎಲ್ಲವೂ ಸರಿಯಾದ ಟೈಮಲ್ಲಿ ಆಗ್ತಿರ್ತಾವ್ರಿ. ಆದ್ರೆ ನೀವು ಸುಮ್ಮನೆ ಎಲ್ಲ ಗೊಂದಲದಲ್ಲಿ ಕುಂದ್ರಬೇಡ್ರಿ. ಓಕೆ, ಥ್ಯಾಂಕ್ ಯು. ಬಟ್ ಟ್ರೈ ಮಾಡಿ. ಥ್ಯಾಂಕ್ ಯು.